ವರ್ಷದಲ್ಲಿ 25-30 ಬೋರ್ವೆಲ್ಗಳನ್ನು ಗದಗಿಗೆ ಹಾಕಿದ್ವಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೋರ್ವೆಲ್ ಮುಖಾಂತರ ಕುಡಿಯುವ ನೀರು ಒದಗಿಸುವಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಗದಗಿನಲ್ಲಿ ಆದದ್ದನ್ನು ನಾನು ನಂಬಿಸ್ತೇನೆ. 1971-72 ಆ ಸಂದರ್ಭ ಗದಗಿಗೆ ತುಂಗಾಪಾನ ಆಗಬೇಕು, ತುಂಗಭದ್ರಾದಿಂದ ಕುಡಿಯುವ ನೀರು ತರಬೇಕು. ಬಹಳಷ್ಟು ಜನ ಅದು ಸಾಧ್ಯವೇ ಇಲ್ಲ ಅಂತ ಅನ್ನೋರಿದ್ರು. ಅವರು ಎಲ್ಲರಿಗೂ ಮುಖದ ಮೇಲೆ ಹೊಡೆಯುವ ಹಾಗೆ ತುಂಗಭದ್ರಾ ನೀರು ತಂದು ಗದಗಿಗೆ ತರ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡಿದ್ರ. ಆ ಕನಸರ ಕಂಡಿದ್ರ ಅವ್ರು ಹೇಳ್ತಾರೆ ಮಲಪ್ರಭಾದಿಂದ ತರಬೇಕಂತ ಮಾಡಿದ್ರು ಹಿಂದೆ ಕಾಂಗ್ರೆಸ್ಸಿಗರು. ಮಲಪ್ರಭಾದಿಂದ ಕುಡಿಯುವ ನೀರು ತರಬೇಕಂತ ಹೇಳಿ ಎಂದರೂ ಕಾಂಗ್ರೆಸ್ಸಿಗರು ನೆನೆಸಿದ್ದಿಲ್ಲ, ಅಂದಿದ್ದಿಲ್ಲ, ಯೋಚಿಸಿರಲಿಲ್ಲ. ನಾವು ತುಂಗಾಪಾನ ಗದಗಿನ ಜನರಿಗೆ ಆಗಬೇಕು ಅನ್ನೋದು ನನ್ನ ತಂದೆಯವರ ವಿಶೇಷವಾಗಿರ್ತಕ್ಕಂಥ ಛಲ ಇತ್ತು. ಆ ಛಲವನ್ನ, ಆ ಕನಸನ್ನ ನನಸಾಗಿ ಮಾಡಿದವರು ನಾವು. ಕೇಳಿಗೌಡ್ರೆ, ಬೋರ್ವೆಲ್ ನೀರು ತಗೊಂಡು ಬಂದ್ವಿ. ಅದು ನಮ್ದು ಮೊಟ್ಟ ಮೊದಲು. ನಾವು ತುಂಗಭದ್ರಾ ನೀರು ಅಷ್ಟು ದೂರದಿಂದ ತಂದ್ವಿ. ಅಷ್ಟು ದೂರದಿಂದ ತಂದಿರೋದು ನಮ್ಮ ಸಾಧನೆ ಮೊಟ್ಟ ಮೊದಲದು. ಬೆಂಗಳೂರು ಬಿಟ್ರೆ ಗದಗಿನಲ್ಲೇನೆ ಅಷ್ಟು ದೂರದಿಂದ ನದಿ ನೀರು ತಂದಿರುವಂತಹದ್ದು. ಈಗ ಇಂಥ ಕೆಟ್ಟ ಪರಿಸ್ಥಿತಿಯೊಳಗೆ ನಮ್ಮ ಜನರ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿ ಶುದ್ಧ ನೀರಿನ ಒಂದು ದೊಡ್ಡ ಯೋಜನೆಯನ್ನ, ಕ್ರಾಂತಿಕಾರಿ ಯೋಜನೆಯನ್ನ ತಂದವರು ಕಾಂಗ್ರೆಸ್ನವರು, ಗದಗಿಗೆ ಕಾಂಗ್ರೆಸ್ನವರು ಏನ್ ಮಾಡಿಲ್ಲ ಅಂತೇಳಿ ಅನ್ನೋರಿಗೆ ಇವೆಲ್ಲ ಕಣ್ ತೆಗೆದು ನೋಡ್ಬೇಕು. ಅವ್ರು ಬೇಕಾದ ರಸ್ತೆಯಲ್ಲಿ ಹಾಕ್ಬರ್ಲಿ. ಅವರು ಹುಬ್ಬಳ್ಳಿಯಿಂದ ಗದಗಿಗೆ ಬಂದು ತಲುಪುವಾಗ ಅವರು ಕಾಣ್ತಕ್ಕಂಥ ಇಂಡಸ್ಟ್ರಿಯಲ್ ಎಸ್ಟೇಟ್, ಜಿಲ್ಲಾಡಳಿತ ಭವನ, ಅವರು ಇಲ್ಲಿ ಮುಂಡ್ರಿಗಿಗೆ ಹೋಗುವಾಗ ಕಾಣ್ತಕ್ಕಂಥ ಹೊಸ ನೂತನವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್, ರೋಡ್ ರಸ್ತೆಗೆ ಹೋಗುವಾಗ ಕಾಣ್ತಕ್ಕಂಥ ನರ್ಸಾಪುರ ಕಾಲೋನಿ ಆಗಲಿ ಅಥವಾ ಕರ್ನಾಟಕ ಹ್ಯಾಂಡ್ಲೂಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ KHDC ನೆಕ್ಕಾಲ ಕಾಲೋನಿ, ಅದರ ಜೊತೆಗೇನೆ ಅವರು ಕಳಸಾಪುರ ರಸ್ತೆ ಕೇಂದ್ರ ಹೋಗ್ತಿದ್ರು ಅಂದ್ರೆ ಅಲ್ಲಿ ಕಾಣ್ತಕ್ಕಂಥ KSRTC ಕಾಲೋನಿ, ರಾಮಕೊಂಡೇಶ್ವರ ಕಾಲೋನಿ, ಮನ್ಸಮುದ್ರ ಹತ್ರ ಹೋದಾಗ ಅಂದ್ರೆ ಲಕ್ಷ್ಮೀಪುರ ರಸ್ತೆಗೆ ಹೋದಾಗ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ದೊಡ್ಡ ಹೌಸಿಂಗ್ ಕಾಂಪ್ಲೆಕ್ಸ್, ದ ಬಿಗ್ಗೆಸ್ಟ್ ಇನ್ ಅವರ್ ನಾರ್ದರ್ನ್ ಕರ್ನಾಟಕ ರೀಜನ್. ಇವೆಲ್ಲ ಕಾಂಗ್ರೆಸ್ಸಿನ ಸಾಧನೆ ಅಲ್ಲ. ಅದನ್ನ ಬಿಟ್ಟರೆ ನೀವು ಮತ್ತೆ ಒಂಬಳು ರಸ್ತೆಗೆ ಹೋಗಿ, ಸಣ್ಣ ರಸ್ತೆಗೆ, ಅಲ್ಲಿ ದೇಶದಲ್ಲೇ ದೊಡ್ಡದಾಗಿರ್ತಕ್ಕಂಥ ಆಶ್ರಯ ಕಾಲೋನಿಯನ್ನು ನೋಡೋದಕ್ಕೆ ಸಿಗುತ್ತೆ. ಹಿರಿಯಂದಗೌಡ ರಸ್ತೆಗೆ ಹೋದ್ರೆ ಅಂದ್ರೆ ಅಲ್ಲಿ ಗಂಗಿಮಡಿ ಆಶ್ರಯ ಕಾಲೋನಿ ಸಿಗ್ತದೆ. ಇವು ನಮ್ಮ ಸಾಧನೆಗಳನ್ನ ನೋಡೋದಕ್ಕೆ ಕಣ್ಣು ಸಾಕಾಗೋದಿಲ್ಲ. ಆದ್ರೆ ವಿವೇಕ ಬೇಕು, ಅದಕ್ಕೆ ಮನಸ್ಸು ಬೇಕು. ಜನರಿಗೆ ಒಳ್ಳೇದಾಗಿದ್ದರ ಬಗ್ಗೆ ಖುಷಿ ಆಗ್ಬೇಕು. ಬಡವ್ರಿಗೆ ಮನೆ ಆತಲ್ಲ ಅಂತೇಳಿ ಸಂಕಟ ಬಡವರು ಅವ್ನು ನೋಡಕ ಹೋಗೋದಿಲ್ಲ, ನಾವೇನ್ ಮಾಡಕ್ಕಾಗೋದಿಲ್ಲ. ಗದಗಿಗೆ ಚಂದ ಇರ್ತಕ್ಕಂಥ, ಗದಗಿಗೆ ಕಿರೀಟಕ್ಕೆ ಗರಿ ಮೂಡಿಸಿದ ರೀತಿಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ವಿಧಾನಸೌಧವನ್ನು ನೆನಪಿಸ್ತಕ್ಕಂಥ ಜಿಲ್ಲಾಡಳಿತ ಕಟ್ಟಡ ಏನಿದೆ, ಅದನ್ನ ನೋಡಿದ್ಕೊಳ್ಳಿ ನಮ್ಮ ಗದಗಿನವ್ರಿಗೆ, ಯಾರು ಗದಗನ ಪ್ರೀತಿ ಮಾಡ್ತಾರೋ ಅವ್ರಿಗೆ ಗದಗ ಆ ಕಟ್ಟಡ ನೋಡಿ ಖುಷಿ ಆಗುತ್ತೆ, ಅಭಿಮಾನ ಪಡ್ತಾರೆ. ಆದ್ರೆ ಅದನ್ನ ನೋಡಿ ಸಂಕಟ ಆಗುವವರು ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಅವ್ರಿಗೆ ಕಾಣೋದಿಲ್ಲ. ಯಾರು ಮನಸ್ಸಿಲ್ಲ ಅನ್ನೋ ಕಾರಣಕ್ಕೆ ಕ್ರೂರರಾಗಿದ್ದಾರೋ ಅವ್ರಿಗೆ ಗದಗಿನ ಅಭಿವೃದ್ಧಿ ಕಾಣಲಿಲ್ಲ. ಅವ್ರಿಗೆ ನಮ್ಮ ಗದಗಿನವ್ರಿಗೆ ಏನೇನು ಸಾಧನೆ ಆಗಿದೆ ಗೊತ್ತಾಗೋದಿಲ್ಲ. ಅವರು ಈ ರೀತಿ ವಿವೇಕಿಲ್ಲದ ಮಾತುಗಳನ್ನ ಹೇಳ್ತಾರೆ. ಮೊನ್ನೆ ನನಗೆ ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ಗದಗಿಗೆ 65 ವರ್ಷದ ನಂತರ ಸಿಮೆಂಟ್ ರೋಡ್ ಆಯಿತು. 65 ವರ್ಷದ ನಂತರ ಸಿಮೆಂಟ್ ರೋಡ್ ಯಾರ್ದಾರ ಶ್ರೀಮಂತರ ಮನೆ ಮುಂದೆ ಈಗ ಆಗಿರಬೇಕು. ನಾನು ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭ, SM ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು, ಮಾನ್ಯ DR ಪಾಟೀಲ್ರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಹರ್ಜನ್ ಕೇರಿಯೊಳಗೆ ಸಿಮೆಂಟ್ ರೋಡು, ಭಜಂತ್ರಿ ಓಣಿಯೊಳಗೆ ಸಿಮೆಂಟ್ ರೋಡು, ಬುಳ್ಳಗಲ್ಲಿಯಲ್ಲಿ ಎಲ್ಲಿ ಶ್ರಮಜೀವಿಗಳಿದ್ದಾರೋ, ಬಡವರು ಇದ್ದಾರೋ ಅಲ್ಲಿ ಸಿಮೆಂಟ್ ರೋಡ್. ಇವೆಲ್ಲ ಸಿಮೆಂಟ್ ರೋಡ್ ಬಡವರ ಮನೆ ಮುಂದಾದ್ರೆ, ಬಡವರ ಓಣಿಯೊಳಗಾದ್ರೆ ಅವು ಸಿಮೆಂಟ್ ರೋಡ್ ಅಲ್ವಾ? ಶ್ರೀಮಂತರ ಮನೆ ಎದುರಿಗೆ ಆದಾಗ ಮಾತ್ರ ಸಿಮೆಂಟ್ ರೋಡ್ ಆದ್ರು. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಏನಂದ್ರೆ, ನಾವು ಸಿಂಟಾಲೂರು ಏತ ನೀರಾವರಿ ಆಗಿರ್ಬೋದು, ಹಮಗಿ ಏತ ನೀರಾವರಿ ಆಗಿರ್ಬೋದು,
ಹೀಗೆ ನಾವು ಒಂದು ಮಲಪ್ರಭಾ ನದಿ, ತುಂಗಭದ್ರಾ ನದಿಯ ನೀರನ್ನು ನಾವು ಗದಗ ಜಿಲ್ಲೆಗೆ ಒದಗಿಸಿಕೊಟ್ಟಿದ್ದೇವೆ. ಈ ಸಾವಿರಾರು ಕೋಟಿ ರೂಪಾಯಿ ನಾವು ನೀರಾವರಿಗಾಗಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ. ಕಾಂಗ್ರೆಸ್ನವರು ಇದನ್ನು ಯಾವುದನ್ನು ಲೆಕ್ಕಿಸಿಲ್ಲ ಅಂತ ಅವರ ಒಂದು ಆರೋಪ. ನೋಡಿ, ನೀವು ತುಂಗಭದ್ರಾ ನೀರಾಗಲಿ, ಕೃಷ್ಣಾ ಕಣಿವೆ ನೀರಾಗಲಿ ಅದರ ಮಾತನ್ನೇ ಎತ್ತಿದ್ರೆ ಗಂಟೆಗಟ್ಟಲೆ ನಾನು ನಿಮಗೆ ಹೇಳಲಿಕ್ಕೆ ಹೇಳಬೇಕಾಗುತ್ತೆ. ಆದರೆ ಸಮಯ ನಿಮ್ಮದು ಸ್ವಲ್ಪ ಇರ್ತದೆ. ಕೃಷ್ಣಾ ಕಣಿವೆ 729 TMC ನೀರೇನಿದೆ, ಆ 729 TMC ನೀರನ್ನ ಪ್ರತಿಯೊಂದು ಹನಿ ನೀರು ಯೋಜನೆಯನ್ನು ತಯಾರು ಮಾಡಿ ಕಲಿಸ್ಕೊಂಡು ಅವುಗಳನ್ನು ಕಾರ್ಯಕ್ರಮವನ್ನಾಗಿ ಮಾಡಿ ಅವುಗಳಿಗೆಲ್ಲ ಮನ್ನಣೆಯನ್ನು, ಮಂಜೂರಾತಿಯನ್ನು ಕೇಂದ್ರ ಸರ್ಕಾರದಿಂದ ಯಾರು ಕೊಡಿಸಿದ್ರೆ ದಾಖಲೆಗಳನ್ನು ತೆಗೆದು ನೋಡಿ. ನಿಮ್ಮ ಜೊತೆಗೆ ಏನು ಸಂದರ್ಶನ ನಾನು ನಿಂತಿದ್ದೇನಲ್ಲ, ನಾನು ಅನ್ನೋದು ನಿಮಗೆ ಕನ್ವಿನ್ಸ್ ಆಗಿರೋದ್ರೆ ಆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ಬೋದು. ತುಂಗಭದ್ರಾ ಗೇಟ್ ಏರಿಯಾ, ಈ ನದಿಯೊಳಗೆ ಏನು 100 TMC ಗಟ್ಟಲೆ ನೀರು ಸರ್ಪ್ಲಸ್ ಆಗಿ ಹೆಚ್ಚುವರಿಯಾಗಿ ಹರಿದು ಹೋಗ್ತಿತ್ತು, ಅದನ್ನು ಗಮನಿಸಿ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳ ಜನರೇ ಅದಕ್ಕೆ ವಿರೋಧ ಒಡ್ಡಲಾಗಿಯೂ ಸಹಿತ 7.2 TMC ತುಂಗಭದ್ರಾ ಮೇಲೆ ಮಾಡ್ತಕ್ಕಂಥ ಯೋಜನೆ ಯಾವುದು ಹೂವಿನಡಗಲಿ ಭಾಗ, ಸ್ವಲ್ಪ ಮಟ್ಟಿಗೆ ಕೊಪ್ಪಳ ಭಾಗ, ಸ್ವಲ್ಪ ಮಟ್ಟಿಗೆ ಮುಂದುವರಿಕೆ ಭಾಗವನ್ನು ಮಾಡ್ತಾ ಇತ್ತಲ್ಲ, ಆ 7.2 TMCಯನ್ನು ನಾನು ವಿಸ್ತೃತಗೊಳಿಸಿ ಹೆಚ್ಚುವರಿಯಾಗಿ 11 TMC ನೀರನ್ನು ಅದಕ್ಕೆ ಜೋಡಿಸಿ 595 ಕೋಟಿ ರೂಪಾಯಿಯ ಯೋಜನೆಯನ್ನು ನಮ್ಮ ಗದಗ ಜಿಲ್ಲೆಗೆ ಸುಮಾರು 2 ಲಕ್ಷ ಎಕರೆ ಭೂಮಿ ನೀರಾವರಿ ಆಗುವಂಥ ಸಾಧ್ಯತೆ ಉಳ್ಳಂಥ ಆ ದೊಡ್ಡ ಯೋಜನೆಯನ್ನು, ಅಂದರೆ ಅವತ್ತು ನಾವು 595 ಕೋಟಿ ರೂಪಾಯಿ ಅವತ್ತು ನಾವು ಸ್ಯಾಂಕ್ಷನ್ ಕೊಟ್ಟಾಗ 1.67 ಲ್ಯಾಕ್ ಏಕರ್ ಭೂಮಿಯನ್ನು ನೀರಾವರಿಗೊಳಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ಯೋಜನೆಗೆ ಮಂಜೂರಾತಿ ಕೊಡ್ತೀವಿ. ಆ 11 TMC ನೀರನ್ನ ಹೆಚ್ಚುವರಿ ಮಾಡಿದ್ವಲ್ಲ, ಅದಕ್ಕಿಂತ ಮೊದಲು ಸಿಂಟಾಲೂರು ಯೋಜನೆಯ ನೀರು ಗದಗ ಜಿಲ್ಲೆಗೆ ಮುಟ್ತಾ ಇತ್ತ, ಗದಗ ತಾಲೂಕಿಗೆ ಮುಟ್ತಾ ಇತ್ತ, ಗದಗ ಕ್ಷೇತ್ರಕ್ಕೆ ಬರ್ತಾ ಇತ್ತ. ಗದಗ ಕ್ಷೇತ್ರಕ್ಕೆ ನೀರಾವರಿ ಆಗ್ತಕ್ಕಂಥದ್ದು, ಗದಗ ಜಿಲ್ಲೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂಡ್ರಗಿ, ಗದಗು ಇದೆಲ್ಲ ಬರದಿಂದ ಬೆಂಡಾಗಿರ್ತಕ್ಕಂಥ ತಾಲೂಕುಗಳು. ಫ್ಲೋರೋಸಿಸ್ದಿಂದ ಸಾಕಷ್ಟು ನಮ್ಮ ಜನರ ಆರೋಗ್ಯ ಸಹಿತ ಕೆಟ್ಟೋಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ತುಂಗಭದ್ರಾದಿಂದ ಆ ದೊಡ್ಡ ನೀರಾವರಿ ಯೋಜನೆಯನ್ನು ತರೋದ್ರ ಮೂಲಕ ನಮ್ಮ ರೈತರ ಬದುಕಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರುವಂಥ ಕೆಲಸ ಮಾಡಿದ್ದು ಕಾಂಗ್ರೆಸ್ನವರು. ಅದರಲ್ಲಿ ಜಲಸಂಪನ್ಮೂಲ ಸಚಿವನಾಗಿ ನಮ್ಮ ಜನರ ಆಶೀರ್ವಾದದಿಂದ ಏನು ಆ ಸ್ಥಾನ ಸಿಕ್ಕಿತ್ತು, ಅದರ ಸದುಪಯೋಗವನ್ನು, ಸದ್ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ಕೆಲಸ ಆಗೋದ್ರ ಮೂಲಕ ಜನರ ಮನಸ್ಸಿನೊಳಗೆ ಏನೊಂದು ಸದ್ಭಾವನೆ ಎಚ್ ಕೆ ಪಾಟೀಲರ ಪರವಾಗಿ ಹುಟ್ಟಿದೆ, ಕಾಂಗ್ರೆಸ್ ಪರವಾಗಿ ಆ ಒಲವು ಮೂಡ್ತಾ ಇದೆ. ಅದಕ್ಕೆ ಸಂಕಟದಿಂದ ನಾವು ತುಂಗಭದ್ರಾ ಯೋಜನೆ ಮಾಡಿದ್ವಿ, ಸಿಂಟಾಲೂರು ನಾ ಮಾಡಿದ್ದೆ ಅಂತೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿ, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿ, ನೀರಾವರಿ ಮಂತ್ರಿ ಬೊಮ್ಮಾಯಿ ಅವರು ಹೇಳಿ, ಯಾವುದನ್ನ ಅವ್ರು ಮಾಡಿರ್ತಾರ ಅವ್ರು ನಾ ಮಾಡೀನಿ ಅಂತ ಹೇಳ್ಬೇಕು. ಯಾವುದನ್ನ ನಾ ಮಾಡಿರ್ತೀನಿ ನಾ ಮಾಡೀನಿ ಅಂತ ಹೇಳ್ಬೇಕು. ಯಾವುದನ್ನ ನಮ್ಮ ಪಕ್ಷ ಮಾಡಿರ್ತೈತಿ ಇದು ನಮ್ಮ ಪಕ್ಷದ ಸಾಧನೆ ಅಂತ ಹೇಳ್ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಆದೇಶಗಳು ಯಾವ ಟೈಮ್ನಾಗ ಅದು ಆದೇಶ, ನಾ ಮಂತ್ರಿ ಇದ್ದಾಗ ಆದೇಶ ಆಗಿದ್ರೆ, ನಾ ಮಂತ್ರಿ ಇದ್ದಾಗ ಸ್ಯಾಂಕ್ಷನ್ ಆಗಿದ್ರೆ, ನಾ ಮಂತ್ರಿ ಇದ್ದಾಗ ಅಪ್ರೂವ್ ಆಗಿದ್ರೆ, ಅದನ್ನ ಬಿಜೆಪಿಯ ಇವತ್ತಿನ ಅವರ ಅಧ್ಯಕ್ಷ ನಾ ಮಾಡೀನಿ ಅಂತ ಕೇಳಿದ್ರೆ ಮಂದಿ ನಗುತ್ತಾರೆ. ಆದ್ರಿಂದ ಯಾರೇ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವು ಮಾಡೇವಂತ ಹೇಳ್ಕೊಂಡು ಆ ಕೆಲಸ ಮಾಡಬೇಕು. ಈ ಬಾರಿ ನೀವು ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ರೆ ನಿಮ್ಮ ಕ್ಷೇತ್ರದ ಜನತೆಗೆ ನಿಮ್ಮ ಕನಸೇನಿದೆ? ನಮ್ಮ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಜನ ನಮ್ಮ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರ ಸ್ಥಾಪನೆ ಆಯಿತು ಅಂದರೆ ನನ್ನ ಕ್ಷೇತ್ರದ ಮತಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯಗಳ ಭಾರಿ ಕೊರತೆ ಇದೆ. ಕಳೆದ 5 ವರ್ಷದಲ್ಲಿ ಸುಮಾರು 7 ವರ್ಷ ಆಯಿತು ಈ ಬಿಜೆಪಿ ಹಾಗೂ JDS ಕೋalition ಸರ್ಕಾರ ಹಾಗೂ ಬಿಜೆಪಿ ಸರ್ಕಾರ ಬಂದ ಮೇಲೆ ಮೂಲಭೂತ ಸೌಲಭ್ಯ ಸೃಷ್ಟಿ ಆಗಲೇ ಶೌಚಾಲಯಗಳನ್ನು ಎಲ್ಲೂ ಕಟ್ಟಿಲ್ಲ,
ನಾವು ಸುತ್ತಿ ಎಲ್ಲ ಮನೆ ಕಟ್ಟಿದ್ವಿ, ಹೊಸ ಎಕ್ಸ್ಟೆನ್ಷನ್ ಬಂದು ಲ್ಯಾಂಡ್ಗಳು ನಾನ್ ಅಗ್ರಿಕಲ್ಚರ್ ಕನ್ವರ್ಷನ್ ಆದರೂ ಎಲ್ಲೂ ಶೌಚಾಲಯಗಳನ್ನು ಕಟ್ಟಲಿಲ್ಲ, ಗಟರಗಳನ್ನು ಮಾಡಲಿಲ್ಲ, ಶಾಲೆಗಳನ್ನು ಮಾಡಿದ್ರು ಅವುಗಳಿಗೆ ಮೈದಾನಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಇವೆಲ್ಲ ಏನಿದೆ ಮೂಲಭೂತ ಸೌಲಭ್ಯ ಸೃಷ್ಟಿ ಆಗಲಿಲ್ಲ. ಆದ್ದರಿಂದ ಶೌಚಾಲಯ ಇರಲಿ ಅಥವಾ ಸ್ವಚ್ಛತೆ ಇರಲಿ ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗಾಗಿ, ಸಣ್ಣ ಮಕ್ಕಳಿಗಾಗಿ ಮೈದಾನಗಳಿರಲಿ, ಇವು ನನ್ನ ಆದ್ಯತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗದಗಿನ ಜನರಿಗೆ ನಾವು ಈಗೇನು ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇಲ್ಲ, ಏನು ಸರ್ಕಾರ ಮೂಲಭೂತ ಸೌಲಭ್ಯ ಸೃಷ್ಟಿಗೆ ಸಾಕಷ್ಟು ಹಣ ನೀಡೋದಕ್ಕೆ ಸಿದ್ಧವಿದೆ. ನೀರಿಗಾಗಿ ಏನು ಬೇಕಾದ್ ಮಾಡ್ತೀವಿ, ನೀವು ಯೋಜನೆಗಳನ್ನು ಸಿದ್ಧ ಮಾಡ್ರಿ ಅಂತೇಳಿ ಮನಮೋಹನ್ ಸಿಂಗ್ರೆ ಹೇಳ್ತಿದ್ದಾರೆ. ಆದ್ದರಿಂದ ನಮ್ಮ ಗದಗಿಗೆ ಪ್ರತಿನಿತ್ಯ ನೀರು ಬರುವಂಥದ್ದು, ನಮ್ಮ ಗದಗ ಜನರಿಗೆ ಕುಡಿಯೋದಕ್ಕೆ, ಅಡುಗೆಗೆ ಬಳಸೋದಕ್ಕೆ ಶುದ್ಧ ನೀರು ದೊರಕಿಸುವ ಹಾಗೆ ಮಾಡೋದು ಇದು ನನ್ನ ಆದ್ಯತೆಗಳಾಗಿದ್ದಾವೆ. ಅಂದ್ರೆ ಮೂಲಭೂತ ಸೌಕರ್ಯಗಳಿಲ್ಲದ ಕ್ಷೇತ್ರದಲ್ಲಿ ಜನ ನಿಮಗೆ ಯಾಕೆ ಮತಗಳನ್ನ ಹಾಕಬೇಕು? ಸೌಲಭ್ಯಗಳು ಜನಸಂಖ್ಯೆ ಹೆಚ್ಚಿಗೆ ಆದಾಗ ಅದಕ್ಕೆ ಕೊರತೆ ಆಗ್ತದೆ. ಆ ಕೊರತೆಯನ್ನು ತುಂಬುವಂತ ಮುಂದಾಲೋಚನೆಯ ಕೆಲಸ ಮಾಡಬೇಕು. ಅದು ಕೊರತೆ ಆಗಿದೆ. 5 ವರ್ಷ ಇದೇನು ಬಿಜೆಪಿ ಸರ್ಕಾರ ಇದೆ, ಈ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಈಗ ನಾ ಏನು ಹೇಳಿದೆ, ಈ ಮೂಲಭೂತ ಸೌಲಭ್ಯಗಳ ಬಗ್ಗೆ ಏನೂ ಚಿಂತನೆ ಮಾಡಲಿಲ್ಲ, ನೀರಿನ ಬಗ್ಗೆ ಏನು ಚಿಂತೆ ಮಾಡಲಿಲ್ಲ. 45 ದಿವಸ ನೀರು ಬರಲಿಲ್ಲ ಅಂದ್ರೂ ಸುಮ್ಮನೆ ಇತ್ತು. ಎಲ್ಲಿನೂ ಒಂದು ಕಡೆ ಶೌಚಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ಲೇನೇ ಇಲ್ಲ. ಏನ್ ಮಾಡಿದ್ರು? ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ನವ್ರು ಏನ್ ಮಾಡಿದ್ರು? ನಾವಿದ್ದಾಗ 28 ಪ್ರದೇಶಗಳನ್ನು ಗೊತ್ತು ಮಾಡಿ ಸ್ಲಮ್ ಕ್ಲಿಯರೆನ್ಸ್ ಡೆವಲಪ್ಮೆಂಟ್ ಬೋರ್ಡ್ ಮುಖಾಂತರ ಆ ಎಲ್ಲ ಪ್ರದೇಶಗಳನ್ನ ಎಷ್ಟು ಅಭಿವೃದ್ಧಿ ಪಡಿಸಿದ್ವಿ ಅಂತದ್ದು ಒಂದು ಕೆಲಸ ಆಯಿತು. ಆ ಕೊರತೆಯಿಂದಾಗಿ ಈ ಕಳೆದ 7 ವರ್ಷದ ಏನು ಒಂದು ಅತ್ಯಂತ ನಿರ್ಲಕ್ಷ್ಯ ಆಗಿದೆ, ಆ ನಿರ್ಲಕ್ಷ್ಯದ ಹಿನ್ನೆಲೆಯೊಳಗೆ ನಾವು ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ, ವೇಗದಿಂದ ಕೆಲಸಗಳನ್ನು ಮಾಡಬೇಕಾಗಿದೆ. ಆದ್ದರಿಂದ ಆ ಕೆಲಸ ತೆಗೆದುಕೊಳ್ತೀವಿ. ಆದರೆ ಮೂಲಭೂತ ಸೌಲಭ್ಯಗಳು ಏನೂ ಇಲ್ಲ, ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸುವಂತ ಕೆಲಸ ಮಾಡ್ತೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಬಿದಿರೂರವರು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಬಿದಿರೂರವರಿಗೆ ನೀವು ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಅವ್ರು ಏನ್ ಮಾಡ್ಯಾರ ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಏನ್ ಮಾಡಿಲ್ಲ ಅದಕ್ಕೆ ಅವ್ರು ಮಾಡಬೇಕಾಗಿತ್ತು ಅಂತ ಅಪೇಕ್ಷೆ ಪಡ್ತೀನಿ. ಆದ್ರೆ ಅವ್ರು ಏನ್ ಮಾಡ್ಯಾರ ಮಾಡಿದ್ದನ್ನ ಹೇಳ್ಬೇಕು. ರಸ್ತೆ ಅದನ್ನ ತೋರಿಸಿ ಇದು ನಾ ಮಾಡೀನಿ ಅಲ್ಲ. ಅದು PMYG ಪ್ರೋಗ್ರಾಮ್ನಾಗಿದ್ರ ಅದು ಯಾರಿಗೆ ಕಿತ್ತು ಹೋಗ್ಬೇಕು, ಅವ್ರಿಗೆ ಹೋಗ್ಬೇಕು, ಇವ್ರಿಗೆ ಏನ್ ಬರಬೇಕು, ಇವ್ರಿಗೆ ಬರಬೇಕು. ಈಗ ವೆಟರ್ನರಿ ಕಾಲೇಜು ಅದು ಸ್ಯಾಂಕ್ಷನ್ ಮಾಡುವಾಗ ಯಾರು ಸ್ಯಾಂಕ್ಷನ್ ಮಾಡ್ತಿದ್ರು ಅಂತ ಹೇಳ್ಬೋದು. ಮುಂದೆ ಅದಕ್ಕೆ ಕಟ್ಟಡಕ್ಕೆ ಫೆನ್ಸಿಂಗಿಗೆ ಆ ಜಮೀನಿಗೆ ನೋಡ್ರಿ ನಾನು ಅದನ್ನ ಫೆನ್ಸಿಂಗ್ ಹಾಕ್ಸೀನಿ, ಜಮೀನು ಹಿಡಿಯೋದಕ್ಕೆ ನಾನು ಪ್ರಯತ್ನ ಮಾಡೀನಿ ಅಂತ ಅದನ್ನ ಹೇಳೋದೇನೈತಲ್ಲ ಅದನ್ನ ಅವ್ರು ಹೇಳೋದು. ಯಾರು ವೆಟರ್ನರಿ ಕಾಲೇಜ್ ಮಾಡ್ಯಾರ ಇವರು, ಅವರು ಕಾಲೇಜ್ ಮಾಡಿದ್ರಲ್ಲ ಅದಕ್ಕೆ ಮೂಲಭೂತ ಸೌಲಭ್ಯವಾಗಿರ್ತಕ್ಕಂಥ ಭೂಮಿ, ಅದರ ಫೆನ್ಸಿಂಗು, ಕಟ್ಟಡಕ್ಕೆ ನಾನು ಪ್ರಯತ್ನ ಪಟ್ಟೀನಿ ಅಥವಾ ನಾನು ಮಾಡಿಸೀನಿ ಅಂತ ಹೇಳ್ಬೇಕು. ಇದ್ದದ್ದನ್ನ ಇದ್ದಂಗೆ ಹೇಳಬೇಕು. ಆದೇಶಗಳು ಸುಳ್ಳು ಹೇಳಲ್ಲ. ಆದೇಶಗಳ ದಿನಾಂಕ ಅಂದ್ರೆ ಯಾವ ತಾರೀಕಿನೊಳಗೆ ಯಾರು ಅಧಿಕಾರದಾಗಿದ್ದಾರೆ, ಯಾರು ಮಾಡ್ಯಾರ ಜನರಿಗೆ ಗೊತ್ತಾಗಿದೆ. ನಾನು ಸಿಂಗ್ಟಾಲೂರು ಯೋಜನೆಯನ್ನ ಜಗದೀಶ್ ಶೆಟ್ಟರ್ ನಾಳೆ ನಾ ಮಾಡೀನಿ ಅಂತ ಒಂದು ತಿಳ್ಕೊಂಡ್ರೆ 2001 ಇಸ್ವಿಯೊಳಗೆ ಆದೇಶ ಹೊರಟಿತ್ತು ಅಂದ್ರೆ ಜಗದೀಶ್ ಶೆಟ್ಟರ್ ವಿರೋಧ ಪಕ್ಷದಾಗ ನಿಂತಿದ್ರು. ಯಾರಾಗ್ಲಿ ಗದಗಿನ ಪ್ರಜ್ಞಾವಂತರು ಏನ್ ಹೇಳ್ತೀರಿ ಜಗದೀಶ್ ಶೆಟ್ರೆ, ಏನ್ ಹೇಳ್ತೀರಿ ಬಿದಿರೂರವ್ರೆ, 2001 ಜಲಸಂಪನ್ಮೂಲ ಸಚಿವರಿದ್ರು HK ಪಾಟೀಲ್, ಅವಾಗ ನೀವ್ ಹೆಂಗೆ ಆದೇಶ ಮಾಡ್ತೀರಿ ಅದನ್ನ ಅಂತ ಕೇಳ್ತಾರೆ. ಆ 11 TMC ನೀರನ್ನ ನಾನು ಒದಗಿಸಿದೆ ಅಂತ ಹೇಳಿದ್ರೆ ನೀವೆಲ್ಲಿ ಒದಗಿಸಿರಿ, ಆ ದಾಖಲೆ ಕೊಡಿ ಅಂತ ನಮ್ಮ ಗದಗಿನ ಮಹಾಜನತೆ ಯಾರ ಕೇಳಿ. ಅವಾಗ ಆ ಏನು 729 TMC ಒಳಗೆ ನಾನು 11 TMC ನೀರನ್ನ ಸಿಂಗ್ಟಾಲೂರಕ್ಕೆ ಹೆಚ್ಚುವರಿಯಾಗಿ ಕೊಟ್ಟೆ.
ಅದನ್ನ ತಾರೀಖು ಕೊಡ್ತಾರೆ. CWC ಅಪ್ರೂವಲ್ ಯಾವಾಗ ಬಂತು ನೋಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಯಾವಾಗ ಆಯ್ತು ನೋಡ್ತಾರೆ, ಕರ್ನಾಟಕ ನೀರಾವರಿ ನಿಗಮದವರು ಯಾವಾಗ ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಚಾಲನೆ ಕೊಡೋದಕ್ಕೆ ಮಾಡಿದ್ರು ಅದು ತಾರೀಖೇನು ನೋಡ್ತಾರೆ. ಆ ತಾರೀಕಿನ ಮೇಲೆ ನಾವು ಯಾವಾಗ ಏನೇನು ಕೆಲಸ ಮಾಡಿದ್ರೆ ಅನ್ನೋದು ಅದು ಅದರ ಮೇಲೆ ಲಿಖಿತವಾಗಿಯೇ ಇರ್ತದೆ. ರಾಜ್ಯದಲ್ಲಿ ಬಿಜೆಪಿಯ ಒಂದು ಆಳ್ವಿಕೆ ಇರೋದ್ರಿಂದ ಶ್ರೀಶೈಲಪುರ ಈ ಬಾರಿಯೂ ಕೂಡ ನಮ್ಮ ಬಿಜೆಪಿ ಗದಗದಲ್ಲಿ ಬಿಜೆಪಿನೇ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ? ಗದಗಿನ ಪ್ರಜ್ಞಾವಂತ ಜನ ಈ ಚುನಾವಣೆಯಲ್ಲಿ ನನಗೆ ಸ್ಪಂದನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಲ ಕೊಡ್ತೀವಿ. HK ಪಾಟೀಲ್ರೆ, ನಿಮಗೆ ಆಶೀರ್ವಾದ ಮಾಡ್ತೀವಿ, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಇವತ್ತು ಸಾವಿರ ಸಂಖ್ಯೆಯ ಯುವಕರು, ನಮ್ಮ ಹಿರಿಯರು, ಯಾರು ಸಾತ್ವಿಕ ಸಮಾಜವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ, ಯಾರು ಭ್ರಷ್ಟ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನು ಇವತ್ತ ಬಯಸ್ತಾ ಇದ್ದಾರೆ, ಯಾರು ಅಭಿವೃದ್ಧಿಯನ್ನ ನಿಜವಾಗಿಯೂ ಬೇಕು ಅಂತೇಳಿ ಹಂಬಲದಲ್ಲಿದ್ದಾರೆ, ಅವರೆಲ್ಲ ನನಗೆ ನೀಡ್ತಕ್ಕಂಥ ಒಂದು ಬೆಂಬಲ, ಆಶೀರ್ವಾದಗಳು, ಏನು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಗಳನ್ನು ನಾನು ನೋಡ್ತಾ ಇದ್ದೀನಿ. ಅದರಿಂದ ಎಲ್ಲರಿಗೂ ಸ್ಪಷ್ಟವಾಗಿದೆ, ಕಾಂಗ್ರೆಸ್ ಪಕ್ಷ ಗದಗಿನಲ್ಲಿ ಈ ಸಲ ಪ್ರಚಂಡ ಬಹುಮತದಿಂದ ಗೆಲುವನ್ನು ಪಡಿತದೆ. ಕಾಂಗ್ರೆಸ್ ಪಕ್ಷ ಈ ಗೆಲುವಿನ ಮೂಲಕ ಒಂದು ದೊಡ್ಡ ಎತ್ತರಕ್ಕೆ ಏರ್ತದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗ್ತದೆ ಅನ್ನುವಂಥ ಒಂದು ಸೂಚನೆ, ಶುಭಚಿಹ್ನೆಗಳು. ಅದು ಎಲ್ಲರೂ ನೋಡ್ತೀವಿ. ನಾವು ನೀವು ಖಾಸಗಿಯಾಗಿ ಕೂತ್ಕೊಂಡು ಮಾತಾಡುವಾಗ ಸಹಿತ ಆಯಿತು ಕಾಂಗ್ರೆಸ್ನ ರಾಜ್ಯ ತಕ್ಷಣ ಬರ್ತದೆ, ಈ ಚುನಾವಣೆ ನಂತರ ನಿಮ್ಮದೇ ಬರುವುದು ಅಂತೇಳಿ ಎಲ್ಲರೂ ಹೇಳುವಂತಹ ಸಂದರ್ಭದಲ್ಲಿ ಯಾರಾದರೂ ತಾವು ಅದು ವಿಶ್ಫುಲ್ ಥಿಂಕಿಂಗ್ ಅಂತೇವೆ, ಚುನಾವಣೆ ನಿಂತವರು ಹಿಂಗಾದ್ರೆ ಆಗ್ಬಿಡ್ಬೋದು, ಹಂಗಾದ್ರೆ ಆಗ್ಬಿಡ್ಬೋದು ಅಂತೇಳಿ ಅವರು ಆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳಿರ್ಬೋದು. ಅವ್ರಿಗೇನೇನು ವಿಶ್ವಾಸ ಗೊತ್ತಿಲ್ಲ. ಆದರೆ ನನಗೆ ನನ್ನ ಜನರ ಮೇಲೆ ವಿಶ್ವಾಸ ಇದೆ, ನಮ್ಮ ಯುವಕರ ಮೇಲೆ ವಿಶ್ವಾಸ ಇದೆ. ನಮ್ಮ ಗದಗಿನಲ್ಲಿ ಈ ಮನಸ್ಸು ಒಡೆದು ಏನು ಚುನಾವಣೆ ಮಾಡಬೇಕನ್ನೋರಿದ್ರು, ಏನು ಬೇರೆ ಬೇರೆ ಬಲ, ಸರ್ಕಾರವನ್ನು ದುರುಪಯೋಗ ಮಾಡಿ, ಸಾರ್ವಜನಿಕ ಆಸ್ತಿಗಳನ್ನು ಲೂಟಿ ಮಾಡಿ, ನಮ್ಮ ಜನರ ಸಂಪತ್ತನ್ನು ಲೂಟಿ ಮಾಡಿ, ಆ ಒಂದು ಲೂಟಿಯ ಆ ಒಂದು ಹಣದ ಮದ ಏನಿತ್ತು ಅದರ ಮೂಲಕ ನಾವು ಮತದಾರರನ್ನೇ ತಿರುಗಾಡಿಸ್ಬಿಡ್ಬೋದು, ಅವ್ರ ಲಗಡ ಓಡಿಸ್ಬೋದು, ಖರೀದಿ ಮಾಡಿಬಿಡ್ಬೋದು ಅನ್ನುವಂಥ ಏನೊಂದು ತಪ್ಪು ಕಲ್ಪನೆ ಒಳಗಿದ್ರಲ್ಲ, ಆ ತಪ್ಪು ಕಲ್ಪನೆಗೆ ಈ ಸಲ ಅಂತ್ಯ ಹಾಡ್ತಾರೆ ಜನ ಈ ಸಲ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ಆತ್ಮವಿಶ್ವಾಸ ನನಗೆ ಮಾತ್ರ ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಗದಗಿನ ಎಲ್ಲರೂ ಸಹಿತ ಈ ರೀತಿಯ ಅಭಿಪ್ರಾಯದಲ್ಲಿ, ನಮ್ಮ ಗದಗ ತಾಲೂಕಿನ ರೈತರೆಲ್ಲ ಈ ರೀತಿಯ ಅಭಿಪ್ರಾಯದಲ್ಲಿ ಇದ್ದಾರೆ. ಕಳೆದ ಬಾರಿ ಕೂಡ ಶ್ರೀಶೈಲಪ್ಪ ಬೀರೂರವರ ಒಂದು ಅವರ ವಿರುದ್ಧವಾಗಿ ಸೋತಿದ್ರು. ಈ ಬಾರಿ ಕೂಡ ಅವರ ಜೊತೆಯಲ್ಲಿ ಒಂದು ಪೈಪೋಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿದರೂರವರಿಗೆ ರಾಜಕೀಯ ಈ ಕಳೆದ 5 ವರ್ಷದಲ್ಲಿ ಬಿದರೂರವರ ಕೆಲಸಗಳನ್ನ, ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಅವರಿಗೆ ನೀವು ಬಿದರೂರಿಗೆ ಯಾವ ತರನಾದಂಥ ಒಂದು ರಾಜಕೀಯ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೇನೆ. ನಾನು ಬಿದರೂರವ್ರಿಗೇನು ಪ್ರಶ್ನೆ ಕೇಳಲ್ಲ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಅವ್ರಿಗೆ ಯಾಕೆ ಪ್ರಶ್ನೆ ಕೇಳಿಸ್ತೀನಿ? ಬಿಜೆಪಿ ನಾನು ಪ್ರಶ್ನೆ ಕೇಳ್ತೀನಿ, ಯಾರು ನಿಮ್ಮ ಪಕ್ಷ ತೊರೆದು KJP ಒಳಗೆ ಹೋಗ್ಯಾರಲ್ಲ, ಅವ್ರಿಗೆ ನೀವು ಟಿಕೆಟ್ ಕೊಟ್ಟು ನಿಮ್ಮ ಅಭ್ಯರ್ಥಿ ಅಂತೀರಿ. ಅವರು ಇನ್ನೂ ಬಿಜೆಪಿ ಅವರೊಬ್ಬರೇ ಅಲ್ಲ ಪಾಪ. ಈಗ ನಿರಾನಿ ಬಿಜೆಪಿ ಒಳಗೆ ಅದಾರಂತ ಅವರ ರಾಜಕೀಯ ನಾಯಕರು ಯಡಿಯೂರಪ್ಪ, ಸೋಮಣ್ಣ ನಮ್ಮ ನಾಯಕ ಯಡಿಯೂರಪ್ಪ ಬಿಜೆಪಿ ಟಿಕೆಟ್, KJP ಟಿಕೆಟ್ ಬೇಕನ್ನೋರ ಬಿಜೆಪಿ ಒಳಗೆ ನಾವು ಇರ್ತೇವೆ ಅಂತಲ್ಲ. ಈ ರಾಜಕೀಯ ನೀತಿಯನ್ನ ಸಂಪೂರ್ಣ ಕೈಬಿಟ್ಟು ಇವತ್ತು ಬಿಜೆಪಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ನಾನು ಇಷ್ಟೇ ಕೇಳ್ತೇನೆ. ನೋಡಿ, ಬಿಜೆಪಿ ಅವರಿಗೆ ಇದು ನಮ್ಮನೆ ಬಿದರೂರವರು ಆ ಒಂದು ವಿಷಯದೊಳಗೆ ಮುತುವರ್ಜಿ ವಹಿಸಿ ಅಂತ ಆಡ್ಬೇಕು ಅವ್ರು. ಯಾಕಂದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವರು ಅದನ್ನ ಹೇಳ್ತಾರೆ ಅಂತ ಬಯಸ್ತೇನೆ. ಸನ್ಮಾನ್ಯ ಧನಂಜಯ ಕುಮಾರ್ ಕೇಂದ್ರದ ಹಣಕಾಸು ಸಚಿವರಾಗಿದ್ದರು. KJPಯ ಒಬ್ಬ ಹಿರಿಯ ನಾಯಕ, ಯಡಿಯೂರಪ್ಪನವ್ರ ನಂತರ ಅವರ ಸನ್ಮಾನ್ಯ ಬಿದರೂರವ್ರ ಪಕ್ಕಕ್ಕೆ ಕುಂತಿರ್ತಿದ್ರು.
ಧನಂಜಯ ಕುಮಾರ್ 100 ಕೋಟಿ ರೂಪಾಯಿ ಆದ್ವಾನಿ ಅವ್ರಿಗೆ ಕೊಟ್ಟಿದ್ದೇನೆ ಹಣ ಅಂತ ಹೇಳಿ 100 ಕೋಟಿ, ಒಂದಲ್ಲ ಎರಡು ಪೈಸಾ ಅಲ್ಲ. ಈ 100 ಕೋಟಿ ರೂಪಾಯಿನ ಕೊಟ್ಟಿದ್ದು ನಿಜವೇ ಸುಳ್ಳೆ? ಅದರದ್ದು ಇವತ್ತು ನಿಷ್ಕರ್ಷ ಆಗಬೇಕು. ನಾನು ಬಿದರೂರವ್ರಿಗೆ ಕೇಳ್ತೀನಿ, ಬಿದರೂರವರು ಜಗದೀಶ್ ಶೆಟ್ಟರ್ಗೆ ಒತ್ತಾಯ ಮಾಡಬೇಕು. ಒಂದು ವೇಳೆ ಬಿಜೆಪಿ ಬಗ್ಗೆ ಅವ್ರಿಗೆ ಅಭಿಮಾನ ಇದ್ರ, ಆದ್ವಾನಿ ಅವ್ರ ಬಗ್ಗೆ ಅವ್ರಿಗೆ ಗೌರವ ಇದ್ರ, ಧನಂಜಯ ಕುಮಾರ್ ಒಂದು ವೇಳೆ ಸುಳ್ಳು ಹೇಳ್ಯಾರ ಅಂತೇಳಿ ಅವ್ರಿಗೆ ಅನಿಸಿದ್ರ ತಕ್ಷಣ ಜಗದೀಶ್ ಶೆಟ್ಟರೆ ತನಿಖೆ ಮಾಡಿಸೋದಕ್ಕೆ ಪ್ರಾರಂಭ ಮಾಡ್ರಿ. ಧನಂಜಯ ಕುಮಾರ್ ಹೇಳಿದ್ದಾರೆ 100 ಕೋಟಿ ಲಂಚ ಕೊಟ್ಟೀನಿ ಅಂತೇಳಿ. ಅದರ ಅರ್ಥ ಸನ್ಮಾನ್ಯ ಧನಂಜಯ ಕುಮಾರ್ ಸಹಿತ ಗುನ್ನೆ ಮಾಡಿದ್ದಾರೆ. ಅವ್ರ ಮೇಲೆ ಗುನ್ನೆ ರಿಜಿಸ್ಟರ್ ಮಾಡಿಸ್ರಿ. ನಿಮ್ಮ ಸರ್ಕಾರನೇ ಇದೆ, ಬಿಜೆಪಿ ಸರ್ಕಾರನೇ ಇದೆ. ಗುನ್ನೆ ಮಾಡಿದವರು ಯಾರೇ ಇರಲಿ ಅವ್ರ ಮೇಲೆ ಆ ಪ್ರಕರಣವನ್ನು ರಿಜಿಸ್ಟರ್ ಮಾಡಿಸಿ ಆ ಕೇಸ್ ತಕ್ಷಣ ಕೋರ್ಟ್ಗೆ ಕಳಿಸ್ರಿ. ಒಟ್ಟು ತನಿಖೆ ಮಾಡೋದಕ್ಕೆ ಒಬ್ಬ ಜುಡಿಷಿಯಲ್ ಆಫೀಸರ್, ಹೈಕೋರ್ಟ್ ಮಟ್ಟದ ಜಡ್ಜನ್ನು ನೇಮಿಸಿ ಆ ಒಂದು ತನಿಖೆಯನ್ನು ಮಾಡುವಂತೆ ಬಿದರೂರವರು ಜಗದೀಶ್ ಶೆಟ್ಟರ್ ಮೇಲೆ ಯಾಕೆ ಒತ್ತಡ ತರಬಾರದು? ಇದು ಒಂದು ರೀತಿ ಪ್ರಜ್ಞಾವಂತ ಮತದಾರರು, ಗದಗಿನ ಮತದಾರರಲ್ಲ, ಇವರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಗೆ ಇನ್ನೂ ಅವ್ರದ್ದು ಪ್ರತಿನಿಧಿತ್ವ ಇನ್ನೂ 8ನೇ ತಾರೀಕಿನವರೆಗೆ ಇದೆ. ಜನ ಆ ಸಂದರ್ಭದಲ್ಲಿ ಯಾರಿಗೆ ಆಶೀರ್ವಾದ ಮಾಡ್ತಾರೆ ನೋಡೋಣ. ಆ 8ನೇ ತಾರೀಕಿನ ಒಳಗಾಗಿ ಅವರು ನಮ್ಮ ಗದಗ ಪ್ರಜ್ಞಾವಂತರ ಪ್ರತಿನಿಧಿ ಆಗಿರೋದ್ರಿಂದ ಈ ಕೆಲಸ ರಾಜಕೀಯವಾಗಿ ಮಾಡಬೇಕಾದದ್ದು ಅವಶ್ಯ. ಅದನ್ನು ಅವರು ಮಾಡೋದು ಸೂಕ್ತ. ಯಾಕ್ರಿ ಮಾಡಬೇಕು, ಮಾಡಬಾರ್ದು? ತಮಗೆ ಬಿಟ್ಟಿರ್ತಕ್ಕಂಥ ಏನಂದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಿರಿಯ ಧುರೀಣ ನಾಯಕರು ಈ ಬಾರಿ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಬರಬೇಕಂತ ನಿಮ್ಮ ಅಪೇಕ್ಷೆ? 4ಕ್ಕೆ 4 ಬರ್ತಾವು ಅಂತ ಹೇಳಿ ಬಿಜೆಪಿಯವರು, ಕೆಜೆಪಿಯವರು, BSRದವರು 3 ಮಂದಿ ಕೂಡಿದ್ದಾಗ ಹೇಳ್ತಾರೆ. ಒಮ್ಮೊಮ್ಮೆ ಒಂದೊಂದು ಪಾರ್ಟಿಯವರು ಅಷ್ಟೇ ಇದ್ದಾಗ ಅಲ್ಲಿ ಒಂದು ನಮ್ದು ಬರ್ತಿದ್ರು, ಉಳ್ಕಿವು ನಿಮ್ಮ ಅಂತಾರೆ. ಇನ್ನೊಂದು ಪಾರ್ಟಿಯವರು ಯಾವಾಗ ಸಿಗ್ತಾರೋ ಅಲ್ಲಿ ಬರ್ಬೋದ್ರೆ ನಮ್ದು, ಉಳ್ಕಿವೆಲ್ಲ ನಿಮ್ಮ ಅಂತಾರೆ. ಒಟ್ಟಾರೆ 4ಕ್ಕೆ 4 ಬರ್ತಾವು. ಇದು ನಿಸ್ಸಂಶಯವಾಗಿ ನಮ್ಮ ಜಯ 4 ಕ್ಷೇತ್ರಗಳಲ್ಲೂ ಪ್ರಚಂಡ ಬುತ್ತಿ ಅನ್ನೋ ಹಾಗೆ ಜನರ ಸ್ಪಂದನೆ ನಮಗನಿಸ್ತಾ ಇದೆ. ಗದಗ ಜಿಲ್ಲೆಯ HK ಪಾಟೀಲ್ರವರ ಒಂದು ಮನದಾಳದ ಮಾತು. ಮತದಾರರ ಪ್ರಭುಗಳು ಯಾರಿಗೆ ಒಲಿತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಜಾ ಸಾಬ್ ಜೊತೆ ಭೀಮನಗೌಡ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ನಾನು ತಮಗೆ ಮೊದಲು ನಾನು ನಿಮ್ಮ ಡಿಕ್ಲರೇಷನ್ ನೋಡ್ತಾ ಇದ್ದೆ. ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಗಮನಿಸ್ತಾ ಇದ್ದೆ. This is what everyone prays. But in practice, we do something else. The task today before us is not just electing one man or defeating another. It is to develop, create a healthy democracy which is really safe and which is developed by our elders. It may not be out of place if I mention here that the strongest possible constitution, if it exists anywhere in the world, it is in India. Our constitution may be a written constitution, but if you look at the implementation of constitution, we have seen for the last 65 years, India is kept united in spite of bad forces. The most communal forces came to the helm of affairs in the country, but still country stood united. That is because of the power of the constitution. Friends, you are all aware, if you look at Karnataka today, rule of law is just missing. If there is no rule of law, what use, what fun in having democracy? ಕಾನೂನು, ನಿಯಮ, ನೀತಿ ಇಲ್ಲದೆ ಇರತಕ್ಕಂಥ ಒಂದು ರಾಜ್ಯ
ಪ್ರಜಾಪ್ರಭುತ್ವ ರಾಜ್ಯ ಅನ್ನೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವು ನೋಡಿದ್ವಿ ಕಳೆದ 5 ವರ್ಷದೊಳಗೆ ಎಲ್ಲರ ಕಣ್ಣೆದುರಿಗೆ, ರಾಜ್ಯಪಾಲನ ಕಣ್ಣೆದುರಿಗೆ, ಮುಖ್ಯಮಂತ್ರಿ ಕಣ್ಣೆದುರಿಗೆ, ಮಂತ್ರಿಗಳ ಕಣ್ಣೆದುರಿಗೆ, ಶಾಸಕರ ಕಣ್ಣೆದುರಿಗೆ, ಜನರ ಕಣ್ಣೆದುರಿಗೆ, ಅಧಿಕಾರಿಗಳ ಕಣ್ಣೆದುರಿಗೆ ಲಕ್ಷ ಗಟ್ಟಲೆ, ಕೋಟಿಗಟ್ಟಲೆ ನಮ್ಮ ಸಂಪತ್ತು, ನಿಮ್ಮ ಸಂಪತ್ತು, ರಾಜ್ಯದ ಸಂಪತ್ತು ಲೂಟಿ ಆಗುವುದನ್ನು ನೋಡಿಲ್ಲ. Who has not seen those trucks which were loaded with our prime property of iron ore, which were being taken to Karwar, which were taken to Mangalore, which were taken to Madras, which were taken to Velikeri? Who has not seen? Is there a single man who has not seen that theft, that dacoity? That went on just like that. And it may be shocking for many of you who have not really gone deep into seeing these mistakes. 1,50,000 crores worth of property. It may be iron ore, it may be manganese ore, it may be whatever other natural resource. That much of wealth is looted and smuggled to countries like Pakistan, China, etc. If we are all witness for that, and if nobody is getting punished, where is the rule of law? We all will have to strive hard to bring back that rule of law. ತಾವೇ ತಮ್ಮ ಭಾಷಣದಲ್ಲಿ ಹೇಳಿದ್ರಿ, ಗಲ್ಬಂಜನವರು ಪ್ರಸ್ತಾಪ ಮಾಡಿದರು, ನಮ್ಮ ಚರ್ಚ್ಗಳ ವ್ಯವಸ್ಥೆ, ಸೆಕ್ಯುಲರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಪಾಸ್ಟರ್ ಫ್ರಾಂಕ್ಲಿನ್ ಅವರು ಪ್ರಸ್ತಾಪ ಮಾಡಿದರು, ಎಷ್ಟು ಚರ್ಚ್ಗಳ ಮೇಲೆ ದಾಳಿ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಚರ್ಚ್ ಒಳಗೆ ಬಾಂಬ್ ಬ್ಲಾಸ್ಟ್ ಆಗ. ಐ ವಾಸ್ ಹೋಲ್ಡಿಂಗ್ Department of Law and Parliamentary Affairs. I was Minister for Law. Mr. Kharge was Minister for Home. ಅಲ್ಲಿ ಚರ್ಚ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ we both came by helicopter to Hubli. When we were traveling together, we were discussing why, how this can happen, who might have done all those things which were cropped up in our mind because of the media impact. We came, we saw, ನಮಗೆ ನಿಜವಾಗಿಯೂ ಒಂದು ರೀತಿ ಆಶ್ಚರ್ಯ ಆಗ್ತದೆ, ಏನಿದು ಮೀಡಿಯಾದಾಗ ಒಂದು ಬರ್ತದೆ, ಇವರು ಒಂದು ಹೇಳ್ತಾರೆ, ಏನಿದು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಹೋಮ್ ಮಿನಿಸ್ಟರ್ಗೆ ವೆರಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್, ಐ ವಾಂಟ್ ಟ್ರೂತ್ ಟು ಕಮ್ ಔಟ್ ವಾಟ್ಸ್ ಎವರ್ ಇಟ್ ಈಸ್. I tell you, please believe me, officers came and briefed us saying that there is a hand of RSS in this bomb blast. You know, against whom the FIR was filed? FIR was filed against a Muslim gentleman. ಒಬ್ಬ ಮುಸಲ್ಮಾನನ ವಿರುದ್ಧ ಪ್ರಕರಣ ದಾಖಲೆ ಆಗಿತ್ತು. ಸತ್ಯ ನೋಡಿದ್ರೆ RSS ವ್ಯಕ್ತಿ ಆ ಪ್ರಕರಣ, ಬಾಂಬ್ ಬ್ಲಾಸ್ಟ್ ಮಾಡಿ. ಈಗ ಅದನ್ನೆಲ್ಲ ನೋಡಿದ್ರೆ ನೀವು ಕೋರ್ಟ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ ಒಬ್ಬೊಂದು ಯಾವ್ದೋ ದಾಡಿ ಒಂದು ಹಾಕಿ ಇವನೇ ಇರ್ಬೋದು ಅಂತೇಳಿ ಪೇಪರ್ನಾಗ ಬಂದಬಿಟ್ಟು ವಾಸ್ತವಿಕವಾಗಿ ಅದೋನೇ ಒಬ್ಬ ಅಂತೇಳಿ ಅದೋನಿ ಅವನು ಆ ಬಾಂಬ್ ಬ್ಲಾಸ್ಟ್ ಮಾಡೋನು. ಬೇರೆ ಬೇರೆ ಈ ಫಂಡಮೆಂಟಲಿಸ್ಟ್ ಸಂಘಟನೆಗೆ ಸಂಬಂಧಿಸಿದವನು. ಅಲ್ಟಿಮೇಟ್ಲಿ he was murdered in the jail. ಈ ಬಿಜೆಪಿ ಸರ್ಕಾರದೊಳಗೆ ಯಾರು ಮರ್ಡರ್ ಮಾಡಿದ್ರು, ಯಾಕೆ ಮರ್ಡರ್ ಆಯ್ತು, ಏನಾಯ್ತು, ಅದ್ರ ತನಿಖೆ ಯಾರು ಮಾಡಿಸಿದ್ರು ಯಾವುದು ಏನೂ ಹೊರಗೆ ಬರಲಿಲ್ಲ. ಯಾಕೆ ಇವ್ನು ಹೇಳಿದೆ ಅಂದ್ರೆ, ನಿಮ್ಮ ಮನಸ್ಸನ್ನ ಘಾಸಿ ಮಾಡೋದಕ್ಕಲ್ಲ, ನಮ್ಮ ರಾಜ್ಯದೊಳಗೆ 5 ವರ್ಷ ಹೇಗೆ ಆಡಳಿತ ನಡೀತು ಅನ್ನೋದಕ್ಕೆ. ಇದಕ್ಕಿಂತ ಇನ್ನೇನು
ಅಕ್ಕರ ದಯವಿಟ್ಟು ಸಾಹೇಬ್ರಿಗೆ ಡಾಕ್ಟರ್ ದಂಡೇಲ್ ಅವರೇ, ಸನ್ಮಿತ್ರರಾದ ಮಹಾಶೆಟ್ಟಿ ಅವರೇ, ಗೆಳೆಯರಾದ ರವಿ ದಂಡೇಲ್ ಅವರೇ, ಮಾಕಣ್ಣವರವರೇ, ಈ ಭಾಗದ ನಗರಸಭೆಯ ಸದಸ್ಯರಾದ ಅನಿಲ್ ಸಿಂಗಟ್ಕೇರಿಯವರೇ, ಹಿರಿಯ ನ್ಯಾಯವಾದಿಗಳಾದ ಎಸ್ ಕೆ ಪಾಟೀಲ್ ವಕೀಲರೇ, ಗೆಳೆಯ ರವಿಕುಮಾರ್ ಅವರೇ, ಗೆಳೆಯ ಕಾಜಿ ಅವರೇ, ನಮ್ಮನ್ನೆಲ್ಲ ಸ್ವಾಗತ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಲ್ಲಿದ್ರೂ ನಮ್ಮ ಬಾಂಧವ್ಯ ಹೇಗಿತ್ತು ಅಂದ್ರೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ಅಂದ್ರೆ ಅದು ಏನ್ ತೋರಿಸ್ತದ ಅಂದ್ರೆ ಅವರಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇತ್ತು, ನನ್ನ ಸಹೋದರರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಆತ್ಮೀಯತೆಯನ್ನ ವ್ಯಕ್ತ ಮಾಡ್ತದೆ. ನನ್ನನ್ನ ಸಚಿವ ಸಂಪುಟದಿಂದ ಧರ್ಮಸಿಂಗ್ರವರು 6 ತಿಂಗಳ ದೂರಿಟ್ಟಿದ್ರು. ಸೋನಿಯಾ ಗಾಂಧಿ 4 ಸಲ ಹೇಳಿದ್ರು ನನ್ನನ್ನು ಸಚಿವ ಸಂಪುಟಕ್ಕೆ ಅವ್ರು ತಗೊಳ್ಳೋದಕ್ಕೆ ರಜೆ ಆಗಿರಲಿಲ್ಲ. ನಾನು ಸಚಿವ ಸಂಪುಟದ ಸೇರಿಲ್ಲ ಅನ್ನೋದಕ್ಕೆ ನನ್ನ ಮೇಲೆ ಪ್ರೀತಿಸಿದವರು, ನಮ್ಮ ಅಭಿಮಾನಿಗಳು, ನಮ್ಮ ಭಾಗದವರು ಬಹಳಷ್ಟು ನೊಂದ್ಕೊಂಡಿದ್ರು, ಅವ್ರು ನೋವು ಮಾಡ್ಕೊಂಡಿದ್ರು. ನಾನು ಆ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಂಡು ಬೆಂಗಳೂರಿಂದ ನನ್ನ ಮತಕ್ಷೇತ್ರದಲ್ಲೇ ಆ ಸೇವೆ ಮಾಡಬೇಕು ಅಂತ ಹೇಳಿ ಹೊರಟು ಬಂದ್ಬಿಟ್ಟೆ. ರಾತ್ರಿ 12ಕ್ಕೋ 11ಕ್ಕೋ 1 ಗಂಟೆಕ್ಕೋ ಬಂದು ಮನೆ ಸೇರಿದ್ವಿ. ಪ್ರೊಫೆಸರ್ ದಂಡಿನವರು ಜೆಡಿಎಸ್ ನಾಯಕರಾಗಿದ್ರು. ಅವರು ಮುಂಜಾನೆ 6 ಗಂಟೆ 6:30 ಆಗಿತ್ತು. ಪ್ರೊಫೆಸರ್ ದಂಡಿನವರು ತಮ್ಮ ನೋವನ್ನ ನನ್ನ ಜೊತೆ ಹಂಚಿಕೆ ಮಾಡಿಕೊಂಡು, ನನ್ನ ನೋವೇನಾಗಿತ್ತು ಅಥವಾ ನನ್ನ ಅಭಿಮಾನಿಗಳಿಗೇನು ಆ ಭಾರ ಆಗಿತ್ತು ಅದನ್ನ ಕಡಿಮೆಗೊಳಿಸಬೇಕು ಅಂತ ಹೇಳಿ ನನಗೆ ಸಾಂತ್ವನ ಹೇಳೋದಕ್ಕೆ ಅವರು ಯಾವುದರ ಪಾರ್ಟಿ ಆಗಿರುವುದಕ್ಕೆ ಆ ಹಿರಿತನದ ನಾತೆಯಿಂದ ನನ್ನ ಜೊತೆಗೆ ಬಂದು ಗಂಟೆಗಟ್ಟಲೆ ಕಾಲ ಕಳೆದರು. ಆವಾಗ ಅವ್ರು ಹೇಳ್ತಕ್ಕಂಥ ಮಾತು ಎಲ್ಲ ಇವತ್ತು ನನಗೆ ನನ್ನ ಕಿವಿಯೊಳಗೆ ಹಚ್ಚ ಹಸಿರಾಗಿದೆ. ಅದೇನು ತೋರಿಸ್ತದ ಅಂದ್ರೆ ಆ ಬಾಂಧವ್ಯವನ್ನ ತೋರಿಸ್ತದ.
ಉಳಿಕೆ ಟೈಮ್ನಾಗ ಏನು ಇಲೆಕ್ಷನ್ನಾಗ ನಿಂತು ವಿರೋಧ ಮಾಡೋದಾಗ್ಲಿ, ಇಲೆಕ್ಷನ್ನಾಗ ನಿಂತು ಸಪೋರ್ಟ್ ಮಾಡೋದಾಗ್ಲಿ, ಅವು ನಮ್ಮ ಸಹಜ ಪ್ರಕ್ರಿಯೆಗಳಾಗ್ಬೋದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಹೇಗೆ ಆ ಸಾಮಾಜಿಕ ಜವಾಬ್ದಾರಿಗಳನ್ನು, ಹಿರಿತನದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅಂತ ಆ ಒಂದು ಸಹೃದಯತನ, ಹೃದಯ ವೈಶಾಲ್ಯತೆ ಪ್ರೊಫೆಸರ್ ದಂಡಿನವ್ರದ್ದು. ನಾವು ಅವರು ಸಾಕಷ್ಟು ಸಂದರ್ಭದಲ್ಲಿ ಕೂಡಿಸಿ ಅವರೆಲ್ಲೇ ಇರುವಲ್ರಕ್ಕ ಅವರು ನಮ್ಮ ಹಿತೈಷಿಗಳಾಗಿದ್ರು. ನಾವೆಲ್ಲೇ ಇರುವಲ್ವಕ್ಕ ಚುನಾವಣೆಯೊಳಗೆ ಏನೇ ನಮ್ಮ ಪಾತ್ರಗಳನ್ನು ಆಡಿದ್ರು ಸಹಿತ ನಾವು ಪ್ರೊಫೆಸರ್ ದಂಡಿನವರಾಗಲಿ, ರವಿಯವರಾಗಲಿ ಅವ್ರ ಜೊತೆಗೆ ಅದೇ ಭಾವವನ್ನು ಇಟ್ಕೊಂಡು ಇದ್ದರು. ಅವರು ಈ ಎಲ್ಲ ಚುನಾವಣೆಯೊಳಗೆ ನಮ್ಮ ಪಕ್ಷವನ್ನು ಸೇರೋದ್ರ ಮೂಲಕ ಈ ಭಾಗದಲ್ಲಿ ನಮಗೆ ಭೀಮಬಲ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ರವಿಯವರು ಹೇಳಿದ್ರು, ಬರೀ ನಾವು ನಿಮ್ಮ ಓಟ್ ಕೇಳಂಗಿಲ್ಲ, ನೀವು ನಿಮ್ಮ ಮನಸ್ಸಂದು ಓಟು ಮಾತ್ರ ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಒಬ್ಬೊಬ್ರು ಒಂದೊಂದು 200 ಓಟ್ ಕನಿಷ್ಠ ಬರೀ ನೀವು 1000 ಓಟ್ ಹಾಕಿ ಬಂದಿದ್ದೀರಿ. ಆದ್ರೆ ಕನಿಷ್ಠ ಅಗ್ರಿ ಎವರೇಜ್ ತೆಗೆದ್ರು ಸಹಿತ ಒಬ್ಬೊಬ್ರು 200 ಓಟ್ ಹಾಕಿ ಬಂದಿದ್ದೀರಿ. ಈ ಅನಿಲ್ ತಿಂಕೇರಿ ಆರ್ಸ್ ಬಂದಿದ್ದು ನೋಡಿದ್ರೆ ಎಲ್ಲರೂ ಅಂತಾರೆ, ಅವರೆಲ್ಲ ಪ್ರೊಫೆಸರ್ ನಿಂತರು ಅಂದ್ರೆ ಗೆದ್ದೆ ಬಿಡ್ತಾರೆ ಅಂತ ಹೇಳಿ. ಹಂಗ ತಮ್ಮ ಹತ್ರ ಏನು ಆ ಶಕ್ತಿ ಐತಲ್ಲ, ಆ ಶಕ್ತಿಯನ್ನ ಬಳಕೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ತಂದುಕೊಡಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿಸಿ ಹೇಳಿ ನನ್ನ ಈಗ ಕಾರ್ಯಕ್ರಮದ ಅಧ್ಯಕ್ಷರಾದ ಗದಗ ವಿಧಾನಸಭೆ ಮತಕ್ಷೇತ್ರದ ಅಭ್ಯರ್ಥಿಗಳಾದ ಎಚ್ ಕೆ ಪಾಟೀಲ್ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ವೇದಿಕೆ ಮೇಲೆ ಅತ್ಯಂತ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಇರ್ತಕ್ಕಂಥ ಯಾವತ್ತೂ ಎಚ್ ಕೆ ಪಾಟೀಲ್ ಅಭಿಮಾನಿಗಳೇ, ನಾನು ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ JDS ಪಕ್ಷದಲ್ಲಿ ಇದ್ದೆ. ಮುನ್ಸಿಪಾಲಿಟಿ ಚುನಾವಣೆ ಒಳಗೆ ನಾನು ಇನ್ನೂ ಅದೇ ಪಕ್ಷದಲ್ಲಿ ಇದ್ದೆ. ಇದ್ದಾಗ ಮುನ್ಸಿಪಾಲಿಟಿ ಎಲೆಕ್ಷನ್ ಬಂತು. 3 ವಾರ್ಡ್ನಾಗ ಅಥವಾ 4 ವಾರ್ಡ್ ಅಂದ್ರೂ ಅಡ್ಡಿ ಇಲ್ಲ. 4 ವಾರ್ಡ್ನಾಗ ನಮ್ಮ ಜನಸಂಖ್ಯೆ ಅಂದ್ರೆ ನಮ್ಮ ಕಾಲೇಜಿನ ನಮ್ಮ ಒಡನಾಟಿದ್ದಂಥ ಜನಸಂಖ್ಯೆ ಭಾಳ ಅದ. ಅದಕ್ಕೆ ಮೊದಲ ಬಾರಿಗೆ ನಮ್ಮ ಈ 28ನೇ ವಾರ್ಡ್ನಲ್ಲಿರ್ತಕ್ಕಂಥ ಶಿವಲೀಲಾ ಅಕ್ಕಿ ಅವ್ರ ಬಗ್ಗೆ ನಮ್ಮ ಚೇಗರೆಡ್ಡಿ ಅವರು ಮತ್ತು ತಾಳಿ ಅವರು ಮತ್ತು ಅಕ್ಕಿ ಅವರು 3 ನಮ್ಮ ಮನೆಗೆ ಬಂದರು. ನಾವಿನ್ನೂ JDSನಲ್ಲೇ ಇದ್ದೆ. ಬಂದರು. ಇಲ್ಲ, ನಾವು ಮೊದಲೇ ಕಂಬಿಯವರು ಒಬ್ಬರಲ್ಲೇ ನಮ್ಮ ಮನೆ ಇದೆ, ಅವ್ರದ್ದು ಸಹಿತ. ಅವ್ರು ಬಂದು, ಇಲ್ಲ ಜನರಲ್ ಆದ್ರೆ ನಾನೇ ನಿಲ್ತೀನಿ, ನಿಮ್ಮ ಒಪ್ಪಿಗೆ ಇದ್ನಂದ್ರೆ ನಾನು ನಿಲ್ತೀನಿ, DR ಪಾಲಿಸ್ ನಾವು ಅವ್ರು ಒಪ್ಪಿಗೆ ತೊಗೊಂಡ ನಿನ್ನಿಲ್ಲ ಅಂತ ಹೇಳ್ಯಾರ ಅಂತ ನಮ್ಮ ಮನೆಗೆ ಬಂದು. ಅಷ್ಟೊಳಗೆ DR ಪಾಲಿಸ್ ನಮ್ಮ ಮನೆಗೆ ಬಂದು ಬೇರೆ ವಿಷಯದಾಗ ಬಂದು ಹೋಗಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಬರ್ತಾರೆ, ಅವ್ರು ಇದನ್ನ ಪ್ರಾರಂಭ ಮಾಡ್ತೀವಿ, ನಾವು 1 ತಿಂಗಳಗಟ್ಟಲೆಯಲ್ಲಿ ಇರ್ತಾರೆ, ಅದಕ್ಕೆ ತಾವು ಇದಕ್ಕೆ ಮೆಂಬರ್ ಆಗಬೇಕು, ತಾವು ಸ್ವಲ್ಪ ದಿವಸ ಬರಬೇಕು ಅಂತ ಹೇಳಿದ್ರು. ಸಲುವಾಗಿ ಅವ್ರು ನಮ್ಮನ್ನು ಕೇಳಕ್ಕೆ ಬಂದಿದ್ರು. ಬಂದು ಹೊತ್ತಿನಾಗ ಕಂಬಿ ಅವ್ರು ಬಂದು ಅವ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ಭಾಳ ಬಿಡಲೇ ಇಲ್ಲ, ನಾನು ಒಪ್ಪಿಗೆ ತೊಗೊಳ್ತಾನ ಮನೆ ಬಿಟ್ಟ ಹೋಗಲಿಲ್ಲ. ಆದ್ರೆ ಆಯ್ತು ರೀ, ನಿಮಗೆ ಮಾಡ್ತೀನಿ, ಪಕ್ಷ ಏನೇ ಇರಲಿ, ನಮ್ಮ ಸಂಬಂಧ ಐತಲ್ಲ, ಆ ಸಂಬಂಧ ಹಿಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಸಂಬಂಧ ಅಂತಂದ್ರೆ ಅಲ್ಲಿ ದಿವಸ ನಮ್ಮ ಹಾಳಿಕೆರೆ ಮಠದ ಯೋಗಾಸನ ಒಂದು ಬಳಗ ಇದೆ, ಅಲ್ಲಿ ಅವ್ರು ಯೋಗಾಸನ ಮಾಡ್ತಾರೆ, ಅಲ್ಲಿ ನಾನು ವಾಕಿಂಗ್ ಹೋಗ್ತೀನಿ. ನಾವು ವಾಕಿಂಗ್ ಹೋಗಿ ಬರೋದಕ್ಕೆ ಅವರು ಯೋಗಾಸನ ಮುಗಿಸ್ಲಿಕ್ಕೆ ಅಲ್ಲಿ ಕೂಡ್ತೀವಿ, ಕಟ್ಟಿದ ಅಲ್ಲಿ ಕೂಡ್ತೀವಿ ಮಾತಾಡ್ಕೊಂತೆ. ಚುನಾವಣೆ ಸಮೀಪ ಬಂದಾಗ ಚುನಾವಣೆ ಮಾತಾಡ್ತಿದ್ವಿ. ಅದಕ್ಕೆ ನಾನು ಒಪ್ಪಿಗೆ ತಗೊಂಡು ಹೋದ್ರು. ಮುಂದೆ ಬದಲಾವಣೆ ಆಯ್ತದ, ಸ್ತ್ರೀ ಸೀಟ್ ಬಂದ ಕೂಡಲಿಲ್ಲ, ಶಿವಲೀಲಾ ಅಕ್ಕಿ ಅವ್ರನ್ನ ನಾವು ನಿಂದಿಸ್ತೀವಿ, ನೀವು ಮಾಡಬೇಕು, ನನಗೆ ಹೂ ಅಂದಿದ್ರಿ, ಅವ್ರನ್ನೂ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಆ ಪ್ರಕಾರ ಚೇಗರೆಡ್ಡಿ ಅವರು ಮತ್ತು ನಮ್ಮ ತಾಳಿಯವರು ಬಂದರು, ಮಾತು ಅಕ್ಕಿ ಅವ್ರನ್ನ ಕರ್ಕೊಂಡು. ಆಯ್ತು, ಅಲ್ಲೇ ಕಂಬಿಯವ್ರಿಗೂ ಮಾತು ಕೊಡ್ತೀನಿ, ನಿಮ್ಗೂ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಈ ವಾರ್ಡಿನ ಸಂಬಂಧ ಬಂತು. ಈ ವಾರ್ಡಿನ ಸಂಬಂಧ ಬಂದಾಗ ಸಿಂಗ್ಪಾಲ್ಕರ್ ನಿಲ್ಸಿವಿ,
ನಮ್ಮ ಬಳಗೆಲ್ಲ ಇಲ್ಲೇ ಐತಿ. ಮತ್ತೆ ನೀವು ಏನ್ ನಿಮ್ಮ ಒಪ್ಪಿಗೆ ಬೇಕು ನಮಗಂತ ಬಂದ್ರು ನಮ್ಮ ಮಂದೆಲ್ಲ ಸ್ಟಾಫ್ನವ್ರು ಬಂದ್ ಹೊತ್ನಾಗ ಮತ್ತೆ ಬೇರೆ ಬೇರೆ ನಮ್ಮ ಬಂದ್ರು ಎಲ್ಲರೂ ಬಂದು ಇಲ್ಲ ನೀವು ನಿಮ್ಗೆ ಒಪ್ಪಿಗೆ ಬೇಕಾಗತ್ತೆ ಅಂತ ಹೇಳಿದ್ರು. ಆದ್ರೂ ಈಗಾಗಲೇ ಅದು ಬೇರೆ ಬೇರೆ ಪಕ್ಷ ಏನಾರು ಇರ್ಲಿ ಅಲ್ಲೇ ಒಂದು ವಾರ್ಡಿಗೆ ನಾನು ಒಪ್ಪಿಗೆ ಕೊಟ್ಬಿಟ್ಟಿನಿ, ಅದಕ್ಕೆ ನೀವು ಇಲ್ಲಿ ಮಾಡ್ಬಿಡ್ರಿ ಅಂತ ಇವ್ರಿಗೂ ಹಸಿರು ನಿಶಾನೆ ಪಟ್ಟೆ. ಆಮೇಲೆ 12ನೇ ವಾರ್ಡ್ನಾಗ ಇವರು ನಮ್ಮ ಹುಯಿಲ್ಗೌಡ್ರು ಅವರು ಶ್ರೀನಿವಾಸ್ ಹುಯಿಲ್ಗೌಡ್ರು ಅವ್ರು ನಿಂತಿದ್ರು. ನಮ್ಮ ಧೀರಣ್ಣ ಹುಯಿಲ್ಗೌಡ್ರು ನಮ್ಮ ಮನೆಗೆ ಬಂದ್ರು. ಹೊತ್ನಾಗ ಇಲ್ಲ ನೀವು ಈಗಾಗಲೇ ಒಂದು 2 ವಾರ್ಡಿಗೆ ನೀವು ಮಾತು ಕೊಟ್ಟಿರಂತ ನಮ್ಮ ವಾರ್ಡಿಗೆ ನೀವು ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿಯೂ ನಮ್ಮ ಸ್ಟಾಫ್ ಅದ, ಅದಕ್ಕೆ ಅದಕ್ಕೂ ಅಂದೆ. ಮುಂದೆ ಆಮೇಲೆ ಚಂದಾವರಿಯವರು ಮಾತ್ರ ನಮ್ಮ ಕೇಳಿಲ್ಲ, ಹತ್ರ ನಮ್ಗೆ ಬಂದು ಕೇಳಿಲ್ಲ ಅವರು. ಆದ್ರೆ ನಮ್ಮ ಸ್ಟಾಫ್ನವರು ಅದರ ಅಲ್ಲಿಯೂ ಸಹಿತ ಅದಕ್ಕೆ ಚಂದಾವರಿ ಕೇಳಿದ್ರಂತ ನಮ್ಮ ಸ್ಟಾಫ್ನವ್ರನ್ನ. ಮತ್ತೆ ನಿಮ್ಮ ಪ್ರೊಫೆಸರ್ ನಿಮ್ಮ ಅಧ್ಯಕ್ಷರು ಹೆಂಗ್ ಹೇಳ್ಯಾರ, ನಿಮ್ಗೆ ಹಾಕಂತ ಹೇಳ್ಯಾರಂತ ಇವರು ಹೇಳ್ಯಾರ ಇವರು ಸಹಿತ. ಯಾಕಂದ್ರೆ ಅಲ್ಲೇ 3 ವಾರ್ಡ್ ಹೇಳ್ಬಿಟ್ಟಿದ್ನಲ್ಲ, ಅದನ್ನ ಅವರು ತಿಳ್ಕೊಂಡು ನಿಮಗ ಮಾಡಂದಾರಂತ ಅದು ಹೇಳಿದ್ರ. ನಾವು ಹಂಗಾದ್ರು ಗೆದ್ದಿತ್ತಿದ್ರು ಚಂದಾವರಿ ಬಗ್ಗೆ ನಾ 2 ಮಾತು ಹೇಳಕ್ ತಯಾರಿಲ್ಲ. ಅವ್ರು ನಾವು ಸಪೋರ್ಟ್ ಮಾಡಿದ್ರು ಗೆಲ್ತಿದ್ರು, ಹೆಂಗಿದ್ರು ಗೆಲ್ತಿದ್ರು. ಆದ್ರೆ ನಮ್ಮ ಸ್ಟಾಫ್ನವ್ರು ಅಲ್ಲಿ ಮಾಡಿದ್ರು. ಹೀಗಾಗಿ ಇವು 4 ವಾರ್ಡ್ ಅಂತೂ ಅತ್ಯಂತ ಭದ್ರವಾದಂತ ಕ್ಷೇತ್ರ. ಈಗ ಸದ್ಯ 4 ವಾರ್ಡ್ ಅಂತಂದ್ರ ಮುನ್ಸಿಪಾಲ್ಟಿಗೆ ಏನದ ಅದಕ್ಕಿಂತ ಹೆಚ್ಚು ನಮ್ಮ ಅನೇಕ ಜನ ಏನಾದ್ರು ಮತ್ತಿಲ್ಲಿ ಹೆಚ್ಚಿಗೆ ಕೂಡ್ಯಾರ. ಈಗ ನಮ್ಮ ಮುನ್ಸಿಪಾಲ್ಟಿಗಿಂತ ಹೆಚ್ಚಿನ ಬೆಂಬಲ ಈ ಸಲ ಹೆಚ್ಚಿಗೆ ಪಡೆದಲ್ಲ ತಾವು ಕೊಡ್ತೀರಿ. 4 ವಾರ್ಡ್ನಾಗ ಅತ್ಯಂತ ಪ್ರಚಂಡ ಬಹುಮತವನ್ನ 4 ವಾರ್ಡ್ನವ್ರು ಕೊಡ್ತಾರಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ, ಅದಕ್ಕೆ ಪಕ್ಷ ಪಂಗಡ ನೋಡಿದನ ಸಹಿತ ನಮ್ಮ ಹಿತ ಸಂಬಂಧ ಏನದ ಆ ಹಿತ ಸಂಬಂಧ ಸಲುವಾಗಿ ನಾನು ಯಾವ ಪಕ್ಷದಲ್ಲಿ ಇದ್ರು ಸಹಿತ 4 ಕ್ಷೇತ್ರದಲ್ಲಿ ನಾನು ಆ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾ, ಈಗಾಗಲೇ ಮತ್ತೆ ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಹೇಳಿದಾರೆ. ಗದಗ ಮತ ಕ್ಷೇತ್ರಕ್ಕೆ HK ಪಾಲ್ರು ಈಗಾಗಲೇ ಸಾಕಷ್ಟು ಜನ ಹೇಳಿದಾರೆ. ಪೇಪರ್ಲಿ ನಾನು ನೋಡಿನಿ. ಅಸೆಂಬ್ಲಿಯಲ್ಲಿ HK ಪಾಲ್ರು ಅಂತ ಸಮಸ್ತ ಧುರಂಡ್ರು ಇದ್ರೆ ಅದಕ್ಕೊಂದು ಕಳೆ ಬರ್ತದೆ ಅಂತ ತಿಳ್ಕೊಂಡು ನಾನು ಹೇಳಿದೀನಿ. ಅದಕ್ಕೆ ಈ ಗದಗ ಅಭಿವೃದ್ಧಿ ಆಗ್ಬೇಕಾದ್ರೆ ಸಾಕಷ್ಟು ಅಭಿವೃದ್ಧಿ ಮಾಡಿದಾರ. ಅದು ಸಹಿತ ಇನ್ನೂ ಕೆಲವು ಜನರ ಬೇಡಿಕೆ ಇರ್ತಾವ. ಈಗಾಗಲೇ ಶುದ್ಧ ಕುಡಿಯುವ ನೀರು ಎಲ್ಲಾ ಕಡೆ ಮಾಡಿದ್ರು. ಗದಗ ಜಿಲ್ಲಾ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರ ಸಹಿತ ಅದನ್ನ ಅವರು ಎಲ್ಲ ನೀರಿನ ಕುಡಿಯುವ ವ್ಯವಸ್ಥೆ ಮಾಡಿದಾರೆ. ಅದಕ್ಕೆ ಕೇಂದ್ರ ಸರ್ಕಾರದವ್ರು ಸಹಿತ ಇವ್ರೇನು ಇಲ್ಲಿ ಪ್ಲಾನ್ ಏನದ, ಇಲ್ಲಿ ಶುದ್ಧ ಕುಡಿಯುವ ನೀರಿನ ಪ್ಲಾನ್ ಏನ್ ಮಾಡ್ಯಾರ ಅದನ್ನು ಸಹಿತ ನಾನು ಒಬ್ರು ನನಗೆ ಹೇಳಿದ್ರು ಕಾಂಗ್ರೆಸ್ನವರ, ಸೋನಿಯಾ ಗಾಂಧಿ ಅವ್ರು ಸಹಿತ ಇವ್ರನ್ನ ಕರೆಸ್ಕೊಂಡಿದ್ರಂತ. ನೀವು ಯಾವ ರೀತಿ ಆ ಪ್ಲಾನ್ ಮಾಡಿದ್ರೆ ಅದನ್ನೂ ನಮ್ಗೆ ಹೇಳ್ರಿ, ನಾವು ಇಲ್ಲೇ ಬೇರೆ ಬೇರೆ ರಾಜ್ಯದೊಳಗೂ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು, ರಾಯಬೇರೆಯಲ್ಲಿಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಸಹಿತ ಇವ್ರ ಪ್ಲಾನ್ ಇವ್ರನ್ನೆಲ್ಲ ಕರೆಸ್ಕೊಂಡು ಮಾತನಾಡಿದಾರ. ಅಂತ ಇಂಥ ದೊಡ್ಡ ವ್ಯಕ್ತಿ ಅದಕ್ಕೆ ಇವತ್ತು ನಮ್ಮ ಅಸೆಂಬ್ಲಿಗೆ ಕಳಿಸಿದ್ರ ನಮ್ಮ ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪುತ್ರ ಅಂತ ಅನಿಸ್ತಾರ ಅಂತ ತಿಳ್ಕೊಂಡು ನಾನು ಹೇಳಿ, ನಮ್ಮ ವಿಚಾರ ಸಾಕಷ್ಟು ನನ್ನ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದಾರೆ. ನಾವು ಇದ್ರೂ ಸಹಿತ ಏನಾಗಿದ್ರು ಸಹಿತ ನಮ್ಮ ಸಂಬಂಧ ಬಹಳಷ್ಟು ಸಂಬಂಧ. ನಾನು ಇಲ್ಲಿ ಪ್ರೊಫೆಸರ್ ಅಂತ ನಾನು 1ನೇ ವರ್ಷ JT ಕಾಲೇಜ್ ಜಾಯಿನ್ ಆದಾಗ ಅವ್ರ ತಂದೆಯವ್ರು KH ಪಾಟೀಲ್ ಹಾಸ್ಟೆಲ್ ಕಟ್ಟಿದ್ರು. ಹಾಸ್ಟೆಲ್ ಪ್ರಾರಂಭ ಮಾಡಿದ್ರು. ಅದಕ್ಕೊಬ್ಬ ವಾರ್ಡನ್ ಬೇಕಾಗಿತ್ತು. ಪ್ರೊಫೆಸರ್ ಇದ್ದಾರೆ ವಾರ್ಡನ್ ಆದ್ರೂ ಒಳ್ಳೇದಂತ ಹೇಳಿ ಇವ್ರು ಕಾಕಾರಿದ್ರು ಏಕನಾಥ್ ಗೌಡ್ರು ಅಂತ ಹೇಳಿ ಅವರು ನಾವು ಒಂದೇ ರೂಮ್ನಾಗ ಇರ್ತಿದ್ವಿ. ಒಂದೇ ಕಡೆ ಒಂದು ರೂಮ್ನಾಗ ಇದ್ದ ಹೊತ್ನಾಗ ಅವ್ರು HK ಪಾಟೀಲ್ರು ತಮ್ಮ ಬ್ರದರ್ ಹೇಳ್ಯಾರ, ಒಬ್ಬ ಯಾರನ್ನ ಪ್ರೊಫೆಸರ್ನ ಹುಡುಕು ಅಂತ ಅಂದಾಗ, ಆದ್ರೆ ಇಲ್ಲ ನಮ್ಮ ರೂಮ್ನಾಗ ಅದರ ನಾನು ಅವ್ರನ್ನ ವಾರ್ಡನ್ ಅಂತ ಒಪ್ಪಿಸ್ಬಿಡ್ತೀನಿ ಅಂತ ಅಂದ್ರು. 1 ವರ್ಷ ಅಲ್ಲಿ ವಾರ್ಡನ್ ಅಂತ ಮಾಡಿದೆ ಅಲ್ಲಿ. ಹಿಂಗಾಗಿ ಅವ್ರ ಸಂಪರ್ಕ ನಮ್ಮ ಸಂಪರ್ಕ ಮಲ್ಲಾಗಿಂದ ಈಗ ಅಲ್ಲ ಹೇಳಿದ್ರಲ್ಲ. ಮತ್ತು ನಾ ಮುಂದೆ ಒಂದು 4-5 ವರ್ಷ ಆದ್ಮೇಲೆ ನಮ್ಮ ಹಾಸ್ಟೆಲ್ ಪ್ರಾರಂಭ ಮಾಡಿದಾಗ ನಾವು JT ಕಾಲನಾಗಿದ್ರು ಸಹಿತ ಆ ಪಕ್ಷನ ಅದು ಬೇರೆ, ಆ ವಾತಾವರಣ ಬೇರೆ, ನನ್ನ ವಾತಾವರಣ ಬೇರೆ ಆಗ್ಬಿಡ್ತು. ಯಾಕಂತಂದ್ರ ಹಾಸ್ಟೆಲ್ ಕಟ್ಬೇಕಾದ್ರೆ ಇವ್ರು KH ಪಾಲ್ರು ಬೆಂಬಲಿಗರು ಏನಿದ್ರಲ್ಲ, ಹುಲ್ಕೋಟಿ ದುರ್ಗಣ್ಣ ಅವರು, ಒಳಗನೂರು ಅಗಸಿ ಮನೆಯವರು, ಅಲ್ಲಿ ಹಂಡಿ ಎಲ್ಲಪ್ಪ ಮಲ್ಸಂದ್ರದಾರು, ಇಲ್ಲಿ ಕಪ್ಪದ ಮಾಸ್ತರು, ಮತ್ತೆ ಇವರೆಲ್ಲ ನನಗೆ ಬೆಂಬಲ ಕೊಟ್ರು. ಇಲ್ಲಿ ಅನೇಕ ತೊಂದರೆಗಳು ಬರ್ತಿದ್ವು ಸಹಿತ. ಪ್ರಾರಂಭ ಮಾಡಿದಾಗ ಬೇರೆ ಬೇರೆ ತೊಂದರೆ ಬರ್ತಿದ್ವು. ಆದ್ರೆ ನಾನು ಬೇರೆ JT ಕಾಲೇಜಿದ್ರು ಸಹಿತ ಆ ಒಂದು ಬೇರೆ ವ್ಯವಸ್ಥೆ ಒಳಗೆ ಅದು ಇದ್ರೆ ಇದು ಒಂದು ವ್ಯವಸ್ಥೆ ಬೇರೆ ಇತ್ತು. ಈ ಎರಡೂ ಮೇಂಟೈನ್ ಮಾಡ್ಬೇಕು ಹೋಗ್ಬೇಕಂತಂದ್ರ ಮತ್ತೆ ಇವರೆಲ್ಲ ನನಗ್ ಬೆಂಬಲ ಕೊಟ್ರ ಅವಾಗ. ಹೀಗಾಗಿ ಬೆಂಬಲ ಕೊಟ್ಟದ್ದಕ್ಕ ನಮ್ಮ ಹಾಸ್ಟೆಲ್ ಪ್ರಾರಂಭ ಆಯ್ತು. ಆ JT ಕಾಲೇಜ್ ಸಹಿತ ಇಲ್ಲ ನೀನು ಅಲ್ಲಿ ಹೋಗಿ ವಾರ್ಡನ್ ಆಗಿ ಅಂತ ಹೆಂಗ ನಮ್ಮ ಪರ್ಮಿಷನ್ ಇಂದ ಯಾಕೆ ಹೋದೆ ಅಂತ ಕೇಳಿದ್ರು.
ಆದ್ರೆ ಅವಾಗ ಯಾವ ಹಾಸ್ಟೆಲ್ ಇದ್ದಲ್ಲ, ನಮ್ದಂತೂ ಏನೂ ಇದ್ದೇ ಇಲ್ಲ ಅವಾಗ. ಆದ್ರೆ JT ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾನು ಊಟ ವ್ಯವಸ್ಥೆ ಮಾಡ್ತಿದ್ದೆ ಅಲ್ಲಿ. ಏನು ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲಿ ಯಾವ ಕಾಲೇಜ್ ಇದ್ದೇ ಇಲ್ಲ ಅವಾಗ. ಅದಕ್ಕೆ ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾನು ಅಲ್ಲಿ ವ್ಯವಸ್ಥೆ ಮಾಡೀನಿ, ಅದಕ್ಕೆ ಬೇರೆ ಕಾಲೇಜ್ ಇಲ್ಲ, ಅದಕ್ಕಂತ ನಾನು ಹೋಗಿನಿ ಅಂತ ಹೇಳಿದೆ. ಆದ್ರೂ ಒಂದು ಲೆಟರ್ ಪರ್ಮಿಷನ್ ತೋಡ್ರಿ ಅಂತಂದ್ರು. ಅದು ಲೆಟರ್ ಬರ್ಕೊಟ್ಟೆ, ಅವತ್ತ ಪರ್ಮಿಷನ್ ಕೊಟ್ರು. ಹಿಂಗಾಗಿ ಅವತ್ತಿನ ಸಂಬಂಧ ಅವತ್ ಪ್ರಾರಂಭದಿಂದ ಬಂದು ಇವ್ರ ಸಂಪರ್ಕ ನನಗ. ಹೀಗಾಗಿ ಅವ್ರ ಸಂಬಂಧ, ಅವ್ರ ಮಂತನದ್ದು ನಮ್ ಬೇರೆ ಬೇರೆ ಎಲ್ಲೇ ಇದ್ರು ಸಹಿತ ಅವರು ನಮ್ಗೆ ಬಹಳಷ್ಟು ಸಹಕಾರ ಮಾಡ್ಕೊಂತ ಇದೀವಿ. ಒಬ್ಬರಿಗೆ ಅನ್ಯೋನ್ಯವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ವೇಳೆ ಆಗಿದ್ರಿಂದ ನಾನು ಹೆಚ್ಚು ಹೇಳಕ್ ಹೋಗಲಿ, ಹೇಳುದೆಲ್ಲ ಹೇಳ್ಬಿಟ್ಟಿದ್ದೀನಿ ಈಗ. ಅದಕ್ಕೆ ಹೀಗಾಗಿ ಒಟ್ಟು ಅವ್ರನ್ನ ಈ ಆರಿಸಬಾರ್ದಂತೂ ಖಾತ್ರಿ ನಮ್ಗೆಲ್ಲ ಕಂಡು ಬರ್ತದೆ. ಯಾಕಂತಂದ್ರೆ ಹೋದ್ ಸಲ ಬ್ಯಾರೆ ಗಾಳಿ ಇತ್ತು, ಈ ಸಲ ಕಾಂಗ್ರೆಸ್ ಗಾಳಿ ಬೀಸಕ್ ಹತ್ಬಿಟ್ಟತೆ. ಮತ್ತೆ ವಾತಾವರಣ ಬಹಳಷ್ಟು ಬದಲಾವಣೆ ಆಗಿದೆ. ಅದು ಒಂದು ಮನಿ 3 ಬಾಗ್ಲ ಅಂತಾರಲ್ಲ, ಒಂದು ಮನಿ 3 ಬಾಗ್ಲ. ಅದಕ್ಕೆ ಅದೇನು BJP ಪಕ್ಷದ ಒಂದು ಮನಿ ಇದ್ದದ್ದು 3 ಬಾಗ್ಲ ಆಗ್ಯಾವ. ಓಟ್ ಅನಾಯಾಸ ಒಡೆದು ಹೋಗ್ತಾವ. ಆ ಕಾರಣಕ್ಕಾಗಿ ಇದು ಎಲ್ಲ ಯಾವ ಕಡೆಯಿಂದ ಯಾವ ಮೂಲಿಂದ ಲೆಕ್ಕಾಚಾರ ಹಾಕಿದ್ರು ಸಹಿತ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತೈತೆ ಅಂತ ತಿಳ್ಕೊಂಡು ಹೇಳಿ, ನಾವೆಲ್ಲ ನಮ್ಮ ಮನೆಯೊಳಗ, ಯಾಕಂದ್ರೆ ಒಂದೊಂದು ಮನೆಯೊಳಗ ಸಾಧಾರಣ ಅವ್ರು ಹೇಳ್ದಂಗ ಒಂದು 200 ಮಂದಿ ಇಲ್ಲೇ ನಮ್ಮ ಎಲ್ಲರೂ ಅದ್ರ ಇಲ್ಲೇ ಒಂದೊಂದು ಮನೆಗ 5, 6, 10 ತನಕ ಹೋಟಿರ್ತಾವ. ಅದಕ್ಕೆ ಅದ್ರ ಜೊತೆಗೆ ನಿಮ್ ಊರು, ನಾನು ಒಂದು ಕೊನೆಗೆ 2-3 ದಿವಸದಾಗ ನಮ್ಮ ಎಲ್ಲಾ ತಮ್ಮ ಊರಿಗೆ ಕಳಿಸ್ಬೇಕಂತ ವಿಚಾರ ಅದ. ಜಾಲಿಯಾಳ ಇಲ್ಲೇ ಕನಿನಾಳ ಅದ, ಬೇರೆ ಬೇರೆ ಇಲ್ಲೇ ಸಂಯುಕ್ತ ಅದ. ಅವ್ರನ್ನೆಲ್ಲ ಒಂದ್ 2 ದಿವಸ ಮೊದಲಿದ್ದಾಗನ ಅಲ್ಲಿ ಕಳಿಸಿ, ಅಲ್ಲಿ ಊರಿಗೆ ಕಳಿಸಿ ಅವ್ರನ್ನೆಲ್ಲ ನಾವು HK ಪಾಟೀಲ್ರಿಗೆ ಮದ್ದತು ಮಾಡುವಂತೆ ಮತ್ತು ಜನರನ್ನ ಅವ್ರನ್ನೆಲ್ಲ ಮನವೊಲಿಸಿ ಹಾಕುವಂತೆ ಮಾಡ್ಬೇಕಂತ ತಿಳ್ಕೊಂಡು ನಾನು ವಿಚಾರ ಇಟ್ಕೊಂಡೇನೆ. ಆ ರೀತಿ ಮಾಡ್ತೀನಿ. ತಾವೆಲ್ಲ ಅವ್ರ ಆರಿಸಿ ಬರುವಂತೆ ತಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಂತ ತಿಳ್ಕೊಂಡು ಹೇಳಿ, ಅವ್ರು ಮತ್ತ ಯಾರ್ಯಾರ ಕಡೆಯಿಂದ ಎಲ್ಲ ಕೇಳಿರಲ್ಲ ನೀವು, ಭ್ರಷ್ಟಾಚಾರ ಮಿತಿ ಮೀರಿ ಬಿಟ್ಟೈತೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಕರ್ನಾಟಕ ರಾಜ್ಯದಾಗ. ಅವರು ಪಾರದರ್ಶಕ HK ಪಾಟೀಲ್ ಅಂದ್ರೆ ಪಾರದರ್ಶಕ ಆಡಳಿತ. ಯಾರ್ಯಾರು ಯಾರ ಕಡೆಯಿಂದ 1 ಪೈಸೆ ತೋಳರಲ್ಲ ಅವರು. ಇಷ್ಟೊಂದು ಅವ್ರು ಆಡಳಿತ ನಡೆಸಿದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬರ್ತದ, ಸಮರ್ಥ ಸರ್ಕಾರ ನಡೆಸ್ತಾರ, ಸುಭದ್ರ ಸರ್ಕಾರ ಆಗ್ತೈತೆ, ಪಾರದರ್ಶಕ ಆಡಳಿತ ಇರ್ತದ. ಅಂತಂದ್ರೆ ಇವ್ರೊಬ್ರು ಪಾರದರ್ಶಕ ವ್ಯಕ್ತಿಗಳು ಅಲ್ಲಿ ಇರ್ತಾರಂತ ತಿಳ್ಕೊಂಡು ಇಡೀ ಕಾಂಗ್ರೆಸ್ ಪಕ್ಷ ಪಾರದರ್ಶಕ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮಾರುತಿಗೆ ವಂದಿಸಿ, ಹಮಾಲ್ರ ಕಾಲನಿಯಲ್ಲಿ ಇಷ್ಟು ರಾತ್ರಿನೂ ಸಹಿತ ಕೆಲವೇ ನಿಮಿಷದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶ್ರಮಜೀವಿ ಬಂಧುಗಳಿಗೆ, ಭಗಿನಿಯರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ಗುರಣ್ಣ ಬಳಗಾನೂರವರೇ, ಮಾಳಶೆಟ್ಟಿ ಅವರೇ, ರವಿ ದಂಡಿನವರೇ, ನಗರಸಭಾ ಸದಸ್ಯರಾದ ಅನಿಲ್ ಸಿಂಗ್ಟನ್ಕೇರಿ ಅವರೇ, ಹಾಜಿ ಅವರೇ, ಸನ್ಮಾನ್ಯ ಅಯ್ಯಪ್ಪ ನಾಯ್ಕರ್ ಅವರೇ, ನಡೆದಿರ್ತಕ್ಕಂಥ ರವಿಕುಮಾರ್ ಅವರೇ, ನದಾಫ್ ವಕೀಲ್ರೆ, ಶಿವಪ್ಪ ಹೊಟ್ಟಿ ಅವರೇ, ಗೋವಿಂದ ಗೌಡ್ರೆ, ಪ್ರಮುಖ ಕಾಂಗ್ರೆಸ್ಸಿನ ಮುಂದಾಳುಗಳೇ, ಈ ಕಾಲನಿಯ ಹಿತೈಷಿಗಳಾದ SK ಪಾಟೀಲ್ರೆ, ಸ್ನೇಹಿತರೆ, ಒಂದ್ ನಮೂನೆ ತವ್ರ ಮನೆಗೆ ಬಂದಂಗ ಆಗೈತೆ ನನಗೆ. ಈ ಚುನಾವಣೆ ನನಗೆ ಹೆಂಗ ಅತ್ಯಂತ ಮಹತ್ವದ್ದು, ತಮಗೂ ಅತ್ಯಂತ ಮಹತ್ವದ ಚುನಾವಣೆ ಇದು. KH ಪಾಟೀಲ್ರ ಕಾಲದಿಂದ ನನ್ನ ತಂದೆ, ನನ್ನ ಸಹೋದರ DR ಪಾಟೀಲ್ರು ನನಗೆ ಸಾಕಷ್ಟು ರಾಜಕೀಯ ಬಲವನ್ನ ಕೊಟ್ಟಿರ್ತಕ್ಕಂಥ ಶ್ರಮಜೀವಿಗಳು ನೆಲೆಸಿರ್ತಕ್ಕಂಥ ತಾಣ. ಸುಟಿ ಬರ್ರಿ ಬರ್ರಿ ಅಧ್ಯಕ್ಷರ ಬಾಯ್ ಮಾಡ್ತೀನಿ.
ಕಳೆದ ಚುನಾವಣೆಯೊಳಗ ಏನೋ ಒಂದು ವಿಷಗಾಳಿ ಬಂತು, ನಮಗೆ ನಿಮ್ಗೆ ಕೂಡ ಲುಕ್ಷಾನಿ ಮಾಡೋದು. ಹಮಾಲ್ರ ಕಾಲನಿಯಲ್ಲಿ ಬಹುತೇಕ ಬೇರೆ ಪಾರ್ಟಿಯವರು ಇಲ್ಲಿ ವೋಟ್ ಸಹಿತ ಕೇಳಕ್ ಬರ್ಲಿಕ್ಕಿಲ್ಲ. HK ಪಾಟೀಲ್, DR ಪಾಟೀಲ್ ಇಲೆಕ್ಷನ್ ನಿಂತಾರ ಅಂದ್ರ ಎಲ್ಲರೂ ಅದು ಅವ್ರದ ಕಾಲನಿ ಅಂತಿರ್ತಾರ. ನೀವು ನಾವು ಹಂಗ ನಡ್ಕೊಂಡಿವಿ. ಒಮ್ಮೆಲ್ಲ 2 ಸಲ ಅಲ್ಲ, 10 ಹಲವು ಬಾರಿ ಪರೀಕ್ಷೆಗಳು ಪಟ್ಟಿರ್ತಕ್ಕಂಥ ನೀವು ಹಾಗೂ ನಾವು ಸತತವಾಗಿ ರಾಜಕೀಯವಾಗಿ ಗಟ್ಟಿಯಾಗಿ ಇದ್ದೇವೆ. ನಿಮ್ಮ ಮೇಲೆ KH ಪಾಟೀಲ್ರದ್ದು ಹೆಂಗ್ ಪ್ರೀತಿ ಇತ್ತು ಅನ್ನೋದು ನಿಮಗ್ ಗೊತ್ತಾ. ನೀವು ಅವ್ರ ಮೇಲೆ ಹೆಂಗ್ ಪ್ರೀತಿ ಇದ್ರಿ ಅಂದ್ರೆ ನಮ್ಮ ಮನೆ ಬುಳ್ಳಾಗಲ್ಲಿ ಒಳಗೆ ಹೇಳ್ತಿದ್ದೆ. ಗದಗಿನ ಹಮಾಲ್ರ ಸಂಘದವರು, ಚಕ್ಕಡಿಯವರು ಹಿಂದೆ ಕೋಟ್ ಹಾಕ್ಬೇಕಾದ್ರ ಈಗ ನಂಗ ಮುಂಜಾನೆ ಆಮೇಲೆ ಮಧ್ಯಾಹ್ನ ಮೇಲೆ ಬರ್ತೀವಿ, ಸಂಜೆ ಮುಂದೆ ಬರ್ತೀವಿ ಅಂತ ಯಾರು ಹೇಳ್ತಿದ್ದಿಲ್ಲ. ಮುಂಜಾನೆ ಮೆರವಣಿಗೆಗೆ ಹೋಗಿ ಓಟ್ ಹಾಕ್ತಿದ್ರು. ಹಮಾಲ್ರ ಹೋಟ್ ಅದಾವು ಅಂತಂದ್ರ 100ಕ್ಕೆ 100 ನಮ್ಮ ಒಂದು ಹೋಟ್ ಮಿಸ್ ಆಯ್ತು ಅಂದ್ರೆ ನಮ್ದ ಒಂದು ಹೋಟ ಹೋಯ್ತೀವಿ, ನಮಗೆ ಯಾವಾಗ ಅಧಿಕಾರ, ಯಾವುದೇ ಅಧಿಕಾರ ಇಲ್ಲ. ಅದು APMC ಚೇರ್ಮನ್ಗೆ ಇರಲಿ, ಅದು MLA ಗಿರಿ ಇರಲಿ, ಅದು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಇರಲಿ, ಅಥವಾ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಇರಲಿ, ಕಾನೂನು ಇಲಾಖೆ ಇರಲಿ, ಅಥವಾ ನಮ್ಮ ಮಾತು ಕೇಳುವವರು ಕಾರ್ಮಿಕ ಇಲಾಖೆಯಲ್ಲಿರಲಿ, ಹಮಾಲ್ರಿಗೆ ಕಲ್ಯಾಣ ಮಾಡುವಂತ ಕಾರ್ಯಕ್ರಮಗಳು ಏನದಾವು ಅವುಗಳಿಗೆ ಒತ್ತು ಕೊಟ್ಟು ದೊಡ್ಡ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು. ನಮ್ಮ ದೇಶದಾಗನ ಎಲ್ಲೂ ಹಮಾಲ್ರ ಕಾಲನಿ ಅಂತ ಎಲ್ಲೂ ಇಲ್ಲ. ಹಮಾಲ್ರ ಕಾಲನಿ ಅಂತೇಳಿ ಮಾಡಬೇಕು ಅಂತೇಳಿ ಯಾರ್ದಾರು ತಲೆಯಾಗಿ ಬಂದಿದ್ರು ಅದು DR ಪಾಟೀಲ್ರಿಗೆ ಮೊಟ್ಟ ನಾನು ಉಸ್ತುವಾರಿ ಸಚಿವ ಆಗಿದ್ದೆ. ಆ ಸಂದರ್ಭದೊಳಗೆ ಸನ್ಮಾನ್ಯ VR ಪಟೇಲ್ ಅವರು ಡೆಪ್ಟಿ ಕಮಿಷನರ್ ಆಗಿದ್ರು, ಸನ್ಮಾನ್ಯ SM ಕೃಷ್ಣ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ರು. ಹಮಾಲ್ರ ಕಾಲನಿ ಬರ್ಬೇಕಿಲ್ಲಿ ಅಂತ ಹೇಳಿ ನಮ್ಮ ಗದಗಿಗೆ ಸ್ಥಾಪನೆ ಮಾಡಿದ್ವಿ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹಮಾಲ್ರ ಕಾಲನಿಗಳು ಆಗ್ಬೇಕು ಅಂತ ಹೇಳಿ ಸರ್ಕಾರ ಮಟ್ಟದಲ್ಲಿ ನಿರ್ಣಯ ಮಾಡಿದವರು ನಿಮ್ಮ ಗದಗಿನ ನಾಯಕರು ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ತೀವಿ. ನಾವು ಕಾಂಗ್ರೆಸ್ನವರು ಯಾವಾಗ್ಲೂ ಬಡವರ ಪರನ, ಶ್ರಮಜೀವಿಗಳ ಪರನ, ಯಾರು ದೇಶಕ್ಕಾಗಿ ಬೆವರು ಸುರಿಸ್ತಾರ, ದೇಶಕ್ಕಾಗಿ ರಕ್ತ ಸುಟ್ಕೋತಾರ ಅವ್ರ ಪರನ. ಹಂಗಾಗಿ ನಾವು ಗದಗಿನಾಗ 14,000 ಮನೆ ಕಟ್ಟಿಸಿದ್ವಿ. ನಮ್ಮ ಗದಗಿನೊಳಗೆ ಸಾಕಷ್ಟು ಉದ್ಯಮಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ವಿ, ಮಾರ್ಕೆಟ್ ಅನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಯಾವುದೇ ಸಂದರ್ಭ ಇರಲಿ ಆ ಸಂದರ್ಭದಲ್ಲಿ ಈ ಶ್ರಮಜೀವಿಗಳ ಪರನ ನಾವು ನಿಲುವು ತೆಗೆದುಕೊಂಡ್ವಿ. ಸರ್ಕಾರ ಮಟ್ಟದಲ್ಲಿ ರೇಷನ್ ಕೊಡೋ ಪ್ರಶ್ನೆ ಬಂತು. ನಾವು 28 kg ಕೊಡ್ತಿದ್ವಿ ಕಾಂಗ್ರೆಸ್ನವರು, ಈ ಬಿಜೆಪಿ ಅವರು 16 kg ಕೊಡ್ತಾರೆ. ಈಗ ಮತ್ತೆ ಅದನ್ನ ಕಡಿಮೆ ಮಾಡಿ 15 kg ಮಾಡ್ಯಾರ. ನಾನು ತಮ್ಮಲ್ಲಿ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ನಮ್ಮನ್ನ ಬಹಳಷ್ಟು ಪ್ರೀತಿ, ಅಭಿಮಾನ, ಗೌರವದಿಂದ ನೋಡಿದವರು. ಈ ಚುನಾವಣೆಯೊಳಗ ನಿಮ್ಮ ಹಮಾಲ್ರ ಕಾಲನಿಯೊಳಗ 350 ಫುಟ್ರ ಅದಾವ. ಹೊಸ ಇದ್ರೊಳಗೆ 350 ಫುಟ್ ಅದಾವ. ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, 350ಕ್ಕೆ 350 ದಯಮಾಡಿ ಪೋಲ್ ಮಾಡಬೇಕು. 350 ನನಗೆ ಆಶೀರ್ವಾದ ಮಾಡಿ ಆ ಓಟ್ ಹಾಕ್ಬೇಕು. ನನಗೆ ಗೊತ್ತಿದೆ ಇಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಇದೆ. ಇಲ್ಲಿ ಸಿಂಗೇರಿ ಅವರೆಲ್ಲರ ಅನಿಲ, ನಂದು ನಿಂದು ಬಹಳ ಜವಾಬ್ದಾರಿ ಐತಿ. ಮನಿ ಯಾರ್ಯಾರಿಗಿಲ್ಲ ಅವ್ರಿಗೆ ಹೆಚ್ಚಿನ ಮನಿ ಕೊಡಿಸ್ಬೇಕಾದದ್ದು ನನ್ನ ಜವಾಬ್ದಾರಿ. ಇಲ್ಲೇ ಸಣ್ಣ ಪುಟ್ಟ ಅದು ಶೌಚಾಲಯ ಇರ್ಬೋದು,
ಈ ಶ್ರಮಜೀವಿಗಳಿಗೆ ಪಾರ್ಕ್ ಮಾಡೋದಿರ್ಬೋದು, ರೋಡ್ ಮಾಡೋದಿರ್ಬೋದು, ನೀರಿಂದು ಬಹಳ ದೊಡ್ಡದೇನಾರ ಮಾಡೋದಿದ್ರೆ ನಾವು ಮಾಡೋದಂತ, ಶುದ್ಧ ನೀರಿನ ಘಟಕ ಮಾಡೋದಿದ್ರೆ ನಾವು ಮಾಡೋಣಂತ, ಅದು ನನ್ನ ಜವಾಬ್ದಾರಿ. ಆದ್ರೆ ಉಳ್ಕಿ ಬೋರ್ವೆಲ್ ರಿಪೇರಿ ಇತ್ಯಾದಿ ಅಂತಂದ್ರೆ ಅದು ನಿನ್ನ ಜವಾಬ್ದಾರಿ. ನಾನು ನೀನು ಕೂಡಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ವಚನಬದ್ಧರಾಗ್ತೀವಿ. ನೀವು ನಮಗೆ ಆಶೀರ್ವಾದ ಮಾಡಿ ನಾವು ಎಂದಿನಂತೆ ನಿಮ್ಮನ್ನ ನಾವು ನಮ್ಮವರು ಅಂತ ತಿಳ್ಕೊಂಡು ನಿಮ್ಮ ಸೇವೆ ಮಾಡ್ತೀವಿ. ಇದೇ ಒಂದು ಸಂಬಂಧವನ್ನ, ಬಾಂಧವ್ಯವನ್ನ, ಈ ಪ್ರೀತಿ ವಿಶ್ವಾಸವನ್ನ ನಾವು ನೀವು ಕೂಡಿ ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗೋಣ. ನಾವು 10 ಗಂಟೆಗೆ 10 ಗಂಟೆಗೆ ನಾವು ಸಭೆಯನ್ನ ಮುಕ್ತಾಯಗೊಳಿಸಲೇಬೇಕಾಗುತ್ತೆ. 10 ಗಂಟೆ ಆಗೋದಕ್ಕೆ ಬಂತು, ಈಗ ಇನ್ನೊಂದು ನಿಮಿಷ ಇದೆ. ಆದ್ರಿಂದ ನಾವು ನೀವು ಕಾನೂನು ಪಾಲಕರು, ನೀವು ಬೆವರು ಸುರಿಸಿ ದುಡಿಯೋರು. ₹1 ಕಿಮ್ಮತ್ತು ಏನನ್ನು ನಿಮಗ್ ಗೊತ್ತೈತಿ. ಈ ಬಿಜೆಪಿ ಸರ್ಕಾರದಾಗ ಇವರು ಲೂಟಿಕೋರು. 5 ವರ್ಷದ ಹಿಂದ ಏನು ನಾವು ಅಧಿಕಾರ ಕೊಟ್ಟಿದ್ವಿ, ಜನ ಅಧಿಕಾರ ಕೊಟ್ಟಿದ್ರು, ಆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಬರೀ 5 ವರ್ಷದಾಗ 1.5 ಲಕ್ಷ ಕೋಟಿ ರೂಪಾಯಿಯ ನಿಮ್ಮ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಬಿಜೆಪಿ ಅವ್ರಿಗೆ ಹಾಗೂ ಕೆಜೆಪಿ ಅವ್ರಿಗೆ, BSRದವ್ರಿಗೆ ನಾವು ತಕ್ಕದಾದ ಉತ್ತರ ಕೊಡಬೇಕು. 350ಕ್ಕೆ 350 ಮತನು ತಾಯಂದ್ರು, ಹಿರಿಯರು, ಯುವಕರೆಲ್ಲರೂ ಕೂಡಿ ನನಗೆ ಬೆಂಬಲ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿಸಿ ನಿಮ್ಗೆಲ್ಲರೂ ಗೊತ್ತೈತಿ, ಕಿವಿಯಾಗಿ ನೋಡ್ತಿರ್ತೀವಿ. ಯಾಕಂದ್ರೆ ಎಲ್ಲ ಲೂಟಿ ಯಾವ್ಯಾವ ಏನು ಉಳಿದಿಲ್ಲ. ಆಮೇಲೆ ಏನೈತಲ್ಲ ಹಣ ಲೂಟಿ, ಆಮೇಲೆ ಬ್ಲೂ ಪಿಕ್ಚರ್ ಸುಧಾ ವಿಧಾನಸಭಾದೊಳಗೆ ನೋಡಕ್ ಹೋಗಿ ಕುಂತ್ಬಿಟ್ಟಿದ್ರು. ಮರ್ಯಾದೆ ಅನ್ನೋದು ಏನು ವಿಧಾನಸಭಾದಾಗ ಉಳಿದಿಲ್ಲ. ಅದು ಸಲುವಾಗಿ ನಮ್ಮ ಗದಗ ಬಿಟ್ಟಿಗೆದೊಳಗೆ ಈ ಸದ್ಯ 100ಕ್ಕೆ 100 ಅದು ಅಷ್ಟಿಷ್ಟು ಹೊಟ್ಟಲ್ಲ, ನಾವು ಬಾಯಿ ಬಿಚ್ಚಿ ಹೇಳುವುದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಬೇಜಾರಾಗ್ಯಾರ. ಯಾಕಂದ್ರೆ ಬಿಜೆಪಿ ಸರ್ಕಾರ ಏನೈತಿ, ಏನ್ ಮಾಡೈತಿ, ಏನಿಲ್ಲ. ಎಲ್ಲ ಒಳಗೆ ಹೋಗಿ ಬರ್ತಾರ, ಆ ಪೊಲೀಸ್ ಸ್ಟೇಷನ್ ಒಳಗೆ ಹೋಯ್ತು ನೀವು ಬ್ಯಾಡ್ ಪಟ್ ಮಾಡಿ ಎದಕ್ ಬಂತು ಪಟ್ ಮಾಡಿದ್ರು. ಅದ್ರ ಒಳಗೆ ಹೊಡ್ತೀವಿ ಒಂದು ಪಟ್ ಮಾಡ್ತಾರೋ, ಇನ್ನು ಹೊರಗೆ ಬರಾಕತ್ತೀವಿ ಒಂದು ಪಟ್ ಮಾಡ್ತಾರೋ. ಇದು ಜೈಲ್ನಾಗ ಆಗಾಕತ್ತ, 20 ದಿವಸ ಜೈಲ್ನಾಗ. ಆಮೇಲೆ ಈ ಮಾಧ್ಯಮದವ್ರು ಇಲ್ಲಿ ಬಂದಿದ್ರು ಹೇಳ್ತಿದ್ ನಾನು. ಯಾಕಂದ್ರೆ ಮಾಧ್ಯಮದವ್ರು ನಮ್ಗೇನ್ ಮಾಡ್ಯಾರ ಅಂತ ಕೇಳ್ತಾರ. ನಮ್ಮ ಸಚಿವರು ಶಾಸಕರು ಕೂಡಿ 14,000 ಮನಿ ಕಟ್ಟ್ಯಾರ ಗದಗ ಬಿಟ್ಟಿರೋದ್ರೊಳಗ. ಆಮೇಲೆ ಇದು DC ಆಫೀಸ್ ಕಟ್ಟ್ಯಾರ. ಹುಬ್ಳಿಗೆ ಹೋಗು ಮುಂದೆ ಬಲಕ್ಕೆ ಎಡಕ್ಕ ಕಾಣ್ತಿರ್ತೈತಿ, ಎಲ್ಲರಿಗೂ ಕಣ್ಣದಾವ್, 2 ಕಣ್ಣು ನೋಡ್ತಿರ್ತಾರ. ಆಮೇಲೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ರು, ಸಾಕಷ್ಟು ಕೆಲಸ ಮಾಡ್ಯಾರ. ಅವೆಲ್ಲ ಬಾಯಿ ಬಿಚ್ಚಿಲ್ಲ. ನಮ್ಮ ಶಾಸಕರ ಸಚಿವರು ಹಂಗ ಏನ್ ಕೆಲಸ ಮಾಡಿದ್ರು ಏನ್ ಹೇಳ್ಬೇಡ ಅಂತ ಹೇಳೋರು. ಯಾಕಂದ್ರೆ ಇವ್ರು ಒಂದು ಲೈಟ್ ಹಾಕಿದ್ರೆ ನಿಮ್ ಫೋಟೋ ತೆಗಿಸ್ತಾರೆ, ಫೋಟೋ ತೆಗಿದು ಇದನ್ನ ಕೊಟ್ಟು ಬಿಡ್ತಾರೆ ದೊಡ್ಡ ಫೈನಲ್. ನಮ್ಗೆ ಅದು ಇಲ್ಲ. ನಮ್ಮ ಶಾಸಕರ ಸಚಿವರು ಈ ಸದ್ಯ ನಾನು ಕೈ ಎತ್ತಿ ನಮ್ಮ ಹೌಸ್ ಮನಿ ಕಟ್ಟಿ ಇಲ್ಲೇ ನಾವು ಜಮಾತ್ ತರಬಿಲಿಂದ ಹೇಳ್ತೀನಿ, 100% ಬಹುಮತದಿಂದ ಅವ್ರು ಆರ್ಸಿ ಬರ್ತಾರೆ. ಎಲ್ಲರಿಗೂ ಅದ ಭಯ ಹುಟ್ಬಿಟ್ಟಿತ್ತು. ಯಾಕಂದ್ರೆ ಇವ್ರು ನಿಂತವ್ರಿಗೆ ಅವ್ರಿಗೇನು ಹೇಳಬೇಕು, ಏನ್ ಹೇಳ್ಬಾರ್ದು ಅದು ಗೊತ್ತಾಗೋದು. ಅದು ದಯಮಾಡಿ ನಮ್ಮ ಹಿಂದೂರು, ಮುಸಲ್ಮಾನ್ ಎಲ್ಲಾ ಕೂಡಿದ್ರು, ಎಲ್ಲಾ ಧರ್ಮದವರು ಇಲ್ಲಿ ಯಾರ್ಯಾರು ನಮ್ಗೆ ಪರಿಚಯ ಅದಾರ ಎಲ್ಲರಿಗೂ ಹೋಗಿ ಹೇಳ್ಬಹುದು. ನೋಡ್ರಪ್ಪ, ಓಟ್ ಹಾಕ್ರಿ ಕಾಂಗ್ರೆಸ್ಗೆ, ಓಟ್ ಎಷ್ಟು ಮಾಡಬೇಡ್ರಿ, ದಯಮಾಡಿ ಕೈ ಮುಗಿತೀನಿ, ಓಟ್ ಎಷ್ಟು ಮಾಡಬೇಡ್ರಿ. ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕಿರಿ. ಯಾಕಂದ್ರೆ ಆ ಕಾಂಗ್ರೆಸ್ ಬಿಜೆಪಿಗೆ ಹಾಕಿದ್ರೆ ಅದು ರದ್ದು ಹಾಕೈತಿ, ರದ್ದಿ ಪೇಪರ್ ಹಾಕೈತಿ. ಆದ್ರೆ ದಯಮಾಡಿ ಮರ್ಯಾದೆ ಕಾಯಕ್ ಹೋಗ್ಬೇಡ ಅಂತ ನಮ್ಗೆ ಕಾಂಗ್ರೆಸ್ ಓಟ್ ಹಾಕಿ % ಬಹುಮತದಿಂದ ತರಬೇಕಂತ ಹೇಳಿ ಎಲ್ಲಾ ಧೈರ್ಯದವರ್ಗ, ಎಲ್ಲ ಹಿರಿಯರಿಗೆ, ಅಕ್ಕಂಗಿದ್ರಿಗೆ, ಯುವಕರಿಗೆ ಕೈ ಮುಗಿದು ನಾ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜಮಾತ್ನ ಅಧ್ಯಕ್ಷರಾದರು, ಈ ಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಬಗರ್ಚಿ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯ ಸದಸ್ಯರಾದ ಸನ್ಮಾನ್ಯ DR ಪಾಟೀಲ್ ಅವರೇ, ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮುರಣ್ಣ ಬಡಗಾನವರೇ, ನಗರಸಭಾ ಸದಸ್ಯರಾದ ಗೆಳೆಯ ಉಲ್ಲಾ ಅವರೇ, ಹಿರಿಯ ನ್ಯಾಯವಾದಿ SK ಪಾಟೀಲ್ ವಕೀಲರೇ, ಆತ್ಮೀಯ ಗೆಳೆಯರಾದ ಸನ್ಮಾನ್ಯ ಹುಡುಗರವರೇ, ಉಪಾಧ್ಯಕ್ಷರಾದ ಸನ್ಮಾನ್ಯ ಜಯದನ್ ಕಾಲಾಯ್ತವರೇ,
ಜನಾಬ್ ಸವದತ್ತಿ ಅವರೇ, ನನ್ನನ್ನು ಇಲ್ಲಿ ತರೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ವಾರ್ಡ್ನ ಸಾಹುಕಾರರು, ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಸಾಮಾನ್ಯ ಕರ್ಕುಂಡಿ ಖ್ಯಾತ ವ್ಯಾಪಾರಸ್ಥರೇ, ನೆಲೆಸಿರ್ತಕ್ಕಂಥ ಜಮಾತದ ಎಲ್ಲ ಸದಸ್ಯರೇ, ತಾಯಂದಿರೇ, ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಮುಂಜಾನೆ ಕರ್ಕುಂಡಿ ಅವರು ಬಂದು ನನಗೆ ಬರಬೇಕು ಅಂತ ಹೇಳಿದಾಗ, ಬರೀ ರವಿ ಹೇಳಿದೆ, ಈ 11ನೇ ವಾರ್ಡಿನೊಳಗ ಏನ್ ಹೇಳಿದ ಅಂದ್ರೆ, ಪಾದಯಾತ್ರೆ ಇರ್ತೀನಿ, ಎಂಟಕ್ಕೆ ಕೂಡಬೇಕು ಅಂತ ನಾವೇನೋ ಅಂತೀವಿ, ಆದ್ರೆ ನಮ್ಮ ಜನ ಚಾ, ಊಟ, ಹಾಲು, ಕೋಲ, ಆಟೆ, ಮಾಲೆ, ಅಂದ ಇವೆಲ್ಲ ಏನು ನಮ್ಮ ಪ್ರೀತಿಯನ್ನ ವ್ಯಕ್ತ ಮಾಡೋದಕ್ಕೆ ಸಮಯ ಕೊಡ್ತಾರ. ಅದು ನೋಡಿದ್ರೆ 10 ಗಂಟೆ ಆಕತಿ ಪಾಕ ಗಾಡು ಅಂದೆ. ಇಲ್ಲ 9:30 ಆಗೋದಕ್ಕೆ ಅಂತ ಹೇಳಿ ಸಾವುಕಾರ ಹಠ ಮಾಡಿದ. ಆ ಕಾರಣಕ್ಕೆ ಪಾದಯಾತ್ರೆ ಮುಗಿಲಿಲ್ಲ, ಬರೋದಕ್ಕೆ ಬಹಳಷ್ಟು ವಿಳಂಬ ಆಯಿತು. ನಾವು ನಮ್ಮ ವಿಳಂಬವನ್ನು ಅರ್ಥೈಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕ್ಷಮೆಯನ್ನು ಕೋರ್ತೀನಿ. ಭಗವತಿಯವರು 4-5 ನಿಮಿಷ ಮಾತಾಡಿದ್ರು, ಜೋರ ಮಾತಾಡಿದ್ರು. ಪ್ರೆಸ್ ಕಾನ್ಫರೆನ್ಸ್ನಾಗ ಏನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳಿದ್ರು. ನಮಗಂತೂ ಭಾರಿ ಪ್ರಸ್ತುತಂಗಾಗಿತ್ತು. ಭಾರತದ ಸೋತೇವೆ ನಾವು ಕರೆ, ಆದ್ರೆ ಚುನಾವಣೆಯೊಳಗೆ ನಮ್ಮ ಅಲ್ಪಸಂಖ್ಯಾತ ಬಾಂಧವರು ಏನು ಆ ಪ್ರೀತಿ ತೋರಿಸ್ತಾ ಇದ್ದಾರೆ, ಅದು ನನಗಾಗಿ, ನಮ್ಮ ಅಣ್ಣವ್ರಿಗಾಗಿ, ನಮ್ಮ ಜೊತೆಗಾರರು ಏನದಾರ ಎಲ್ಲರಿಗೂ ಬಹಳಷ್ಟು ಸಮಾಧಾನ ತಂದಿದೆ. ಬಿಜೆಪಿಯ 5 ವರ್ಷದ ಆಡಳಿತದೊಳಗೆ ಪ್ರಪಂಚವ್ರು ಹೇಳಿದ್ರು, ಏನ್ ದೋಷೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಎಷ್ಟು ಲೂಟಿ ಮಾಡಿದ್ರು ಅಂತೀವಿ ನೀವು. ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ, ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಎಂತ ಪಾರ್ಟಿ ಎಂತವ್ರಿಗೆ ಬೆಂಬಲಿಸ್ತಾ ಇದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾವ ಪಕ್ಷ ಜಾತ್ಯತೀತವಾಗಿರ್ತಕ್ಕಂಥ ಪಕ್ಷ ಇದೆ, ಯಾವ ಪಕ್ಷ ಇವತ್ತು ಎಲ್ಲ ಧರ್ಮದವರನ್ನ ಒಂದೇ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಂತ ಪಕ್ಷಕ್ಕೆ ನಾವು ಆಶೀರ್ವದಿಸಬೇಕು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರ, ನಾವು ಅಲ್ಪಸಂಖ್ಯಾತರ ಪರ, ದಲಿತರ ಪರ, ಹಿಂದುಳಿದವರ ಪರ, ಧ್ವನಿ ಇಲ್ಲದವರ ಪರ, ರೈತರ ಪರ.
ನೀವೆಲ್ಲ ನೋಡಿದ್ರಿ. ನಾವು ಕಾಂಗ್ರೆಸ್ನವರು ಬಡವರ ಪರ ಅಂತ ಹೇಳೋ ಮುಂದೆ ನಾವು ಹೇಳ್ತೀವಿ, ನಾವು 14,000 ಮನೆ ಗಡಿ ಕಟ್ಟಿಸಿದ್ವಿ, ಕರ್ನಾಟಕದಾಗ 10 ಲಕ್ಷ ಮನೆ ಕಟ್ಟಿಸಿದ್ವಿ. ಬಡವರ ಪರ ಬಿಜೆಪಿಯವರಾಗಿದ್ರೆ ಅವರು ಮನೆ ಕಟ್ಟಿಸ್ಬೇಕಾಗಿತ್ತಲ್ಲ ಬಡವರಿಗೆ. ತಮ್ಮ ಮನೆ ಕಟ್ಟಿಸ್ಕೊಂಡ್ರೆ ಅವನ್ನ ಬಡವರಿಗೆ ಮನೆ ಕಟ್ಟಿಸಿದ್ರು. ನಾವು ಬೇರೆ ಬೇಕಾದ ಕಡೆ ಹೋಗಿ ನೀವು ಸಾವಿರ ಗಟ್ಟಲೆ ಬಡವರಿಗೆ ಮನೆ ಕಟ್ಟಿಸಿ, ಅವರು ಬಿಜೆಪಿಯವರು ಕಟ್ಟಿಸಿ ತೋರಿಸ್ಲಿ. ನಾವು ರೇಷನ್ ನಿಮ್ಗೆ ಎಷ್ಟು ಕೊಡ್ತಿದ್ವಿ ನಮ್ಮ ಸರ್ಕಾರ ಇದ್ದಾಗ, ಇವ್ರು ಎಷ್ಟು ಕೊಡ್ತಾರ ನೀವು ಹೋಲಿಕೆ ಮಾಡಿ ನೋಡ್ಕೊಡ್ರಿ. ತಾಯಿಂದ ಯಾರು ಹೆಚ್ಚಿಗೆ ಕೊಡ್ತಿದ್ರು ಅವರು ಬಡವರ ಪರ ಅಲ್ವಾ? ಈ ತಿಂಗಳ 16 ಇದ್ದದನ್ನ 15 ಮಾಡ್ಯಾರ. ನಾವು 28 ಕೆಜಿ ಕೊಡ್ತಿದ್ವಿ, 28 ಇದ್ದದನ್ನ ಅವ್ರು 16 ಮಾಡಿದ್ರು, ಮತ್ತೀಗ 15 ಮಾಡಿದ್ರು. ನಮಗೆ ಬರೀ 40,000 ಕೋಟಿ ರೂಪಾಯಿ ಇತ್ತು ಬಜೆಟ್. ಅವಾಗ 28 ಕೆಜಿ ಕೊಡ್ತಿದ್ವಿ, ಇವ್ರಿಗೆ 1 ಲಕ್ಷ ಕೋಟಿ ರೂಪಾಯಿ ಆಯ್ತು. ಅವಾಗ ಇವ್ರು ಅಕ್ಕಿ ಕೊಡೋ ಪ್ರಮಾಣನ 16 ಕೆಜಿ ಇಳಿಸಿದ್ರು, ಈಗ ಮತ್ತೆ ಇಳಿಸ್ಯಾರಂತ. ಇನ್ನೊಂದು ತಿಂಗಳು ಸಿಕ್ಕಿತ್ತು ಅಂದ್ರೆ 2 ತಿಂಗಳು ಸಿಕ್ಕಿತ್ತು ಇವ್ರಿಗೆ ಅಂತ ಅಂದ್ರೆ ಇನ್ನೊಂದು 10 ಕೆಜಿಗೆ ತರ್ತಿದ್ರೆ ಬಂಧುಗಳೇ. ನಾ ಯಾಕೆ ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಅಂತಂದ್ರೆ, ತಾವು ಇವತ್ತು ಜಾಗೃತರಾಗಬೇಕು. ಅಲ್ಪಸಂಖ್ಯಾತರ ತಲೆ ಮೇಲೆ ಯಾವಾಗಲೂ ಕತ್ತಿ ತೂಗಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟವರು ಬಿಜೆಪಿಯವರು. ಆ ಬಿಜೆಪಿದ ಒಂದು ಭಾಗ ಕೆಜೆಪಿ, ಅವ್ರನ್ನ ಕಳು ಮಾಡಿಕೊಂಡು ಎಲ್ಲರದ್ದು ಕಳು ಮಾಡಿರ್ತಕ್ಕಂಥದ್ದು PSR. ಏನ್ ಮಾಡಿದ್ರು? ಕಾನೂನು, ಗೋಹತ್ಯೆ ನಿಷೇಧ ಕಾನೂನು, ಗೋರಕ್ಷಣೆಗಾಗಿ ಏನೊಂದು ಮಾಡಿದ್ರು ಕಾನೂನು, ಒಂದು ಕಾನೂನು ಇತ್ತು. ಅದನ್ನ ಮಾರ್ಪಾಡು ಮಾಡಿ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಯಾರು ನಾನ್ ವೆಜಿಟೇರಿಯನ್ ತಿನ್ನುವವರದಾರ ಅವ್ರ ಮೇಲೆ ಪೊಲೀಸರು ಸಹಿತ ಬೇಕಾದಾಗ ಅವ್ರದ್ದು ಹಿಡಿದು ಒಳಗೆ ಹಾಕ್ಬೇಕು. ನೀವು ಊಟ ಮಾಡೋ ಒಂದು ಇದರಿಂದ ಕಟ್ ಮಾಡಿದ್ರಿ ನೀವು ಅಂತೇಳಿ ತಗೊಂಡೋಗಿ ಒಳಗೆ ಹಾಕಿರ್ಬೇಕು. ಅಂತ ಕಾನೂನನ್ನ, ದುಷ್ಟ ಕಾನೂನನ್ನ, ಕರಾಳ ಕಾನೂನನ್ನ ತಂದು ಇವರೇನು ಆಕಳ ಮೇಲೆ, ಎತ್ತಿನ ಮೇಲೆ, ಎಮ್ಮೆ ಮೇಲೆ ಪ್ರೀತಿ ಬಂದಿದೆ ಅವ್ರದ್ದು. ಈ ಕಾನೂನು ಏನ್ ಮಾಡಿದ್ರಲ್ಲ, ನಾವು ಗೋರಕ್ಷಣೆ ಮಾಡೋದಕ್ಕೆ, ಪಶು ರಕ್ಷಣೆ ಮಾಡೋದಕ್ಕೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿ ಪೇಪರ್ನಾಗ ಹೇಳ್ತಿದ್ರು, ಟಿವಿ ಒಳಗೆ ಹೇಳ್ತಿದ್ರಲ್ಲ, ಅದ ಟೈಮ್ನಾಗ ಒಂದು ಸರ್ಕಾರದ ಆದೇಶ ಮಾಡ್ತಿರ್ತಾರೆ. ಏನದು ಸರ್ಕಾರದ ಆದೇಶ ಅಂದ್ರೆ, ನಾವೆಲ್ಲ ರೈತರು ಬರಗಾಲ ಬಿದ್ದಾವು ಅಂತೇಳಿ ನಮ್ಮ ಎತ್ತು ಎಮ್ಮೆ ಓದ್ ನಾವು ಗೋಶಾಲೆಗಳು ಕಟ್ಟಿದ್ವಿ, ಸರ್ಕಾರಿ ಗೋಶಾಲೆಯೊಳಗೆ. ಆ ಸರ್ಕಾರಿ ಗೋಶಾಲೆಯೊಳಗ ಏನು ಎತ್ತು ಎಮ್ಮೆ ಆಕಳ ಇದ್ವು, ಅವುಗಳಿಗೆ ಮೊದಲೇ 10 ಕೆಜಿ ಆಹಾರ ಕೊಡ್ತಿದ್ರು ದಿವಸ ಆ ದನಗಳಿಗೆ. ಆ ದನಗಳಿಗೆ 10 ಕೆಜಿ ಕೊಡೋದನ್ನ ಬಂದ್ ಮಾಡಿ 5 ಕೆಜಿಗೆ ಇಳಿಸ್ಬೇಕು ಅಂತ ಹೇಳಿ ಅವು ಬಾಯಿ ಇದ್ದದ್ದು ಏನ್ ಮಾಡ್ಬೇಕು, ಅವು ಅಲ್ಲೇ ಕಟ್ತಾರಂತ 10 ಕೆಜಿ ಇದ್ದದನ್ನ 5 ಕೆಜಿ ಕಡಿಮೆ ಮಾಡಬೇಕು. ಅಂದ್ರೆ ದನದ ಬಗ್ಗೆ ಇವ್ರಿಗೆ ಪ್ರೀತಿ ಇತ್ತು ಅಂದ್ರೆ ಅವು ಕೂಳು ಹೆಚ್ಚಿಗೆ ಹಾಕ್ತಾರೆ, ಕಡಿಮೆ ಮಾಡ್ತಾರೆ. ಇವ್ರದ್ದು ಇವ್ರ ನೀತಿ, ದ್ವಂದ್ವ ನೀತಿ, ಇಬ್ಬಗೆ ನೀತಿ. ನಾವು ಇದನ್ನ ಅರ್ಥೈಸಿಕೊಳ್ಬೇಕು. ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದ ಅಲ್ಪಸಂಖ್ಯಾತರು ನಮ್ಮನ್ನ ಕೈ ಹಿಡಿದವರು. KH ಪಾಟೀಲ್ ಕಾಲದಿಂದ DR ಪಾಟೀಲ್ 4 ಸಲ ML ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಪಕ್ಷವನ್ನ ಅಪ್ಕೊಂಡವರು. ಮತ್ತೆ ನಮ್ಮ ಪಕ್ಷಕ್ಕೆ ಈ ಸಲ ಎಲ್ಲಿ ಒಂದು ಅಲ್ಪಸಂಖ್ಯಾತರ ಮತ ಪೋಲಾಗದೆ ಉಳಿಬಾರ್ದು. ಒಂದು ನಿಮ್ದು ಓಟ್ ಪೋಲಾಗಲಿಲ್ಲ ಅಂದ್ರೆ ಒಂದು ಓಟ್ HK ಪಾಟೀಲ್ ಕಡಿಮೆ ಬಿತ್ತು ಅಂತ ತಿಳ್ಕೊಂಡು, ನಿಮ್ಮ ಎಲ್ಲಾ ಓಟುಗಳು ನಮ್ಮ ಈ ಚುನಾವಣೆಯೊಳಗೆ ಪೋಲಿಂಗ್ ಆಗ್ಬೇಕು. ನಾವೆಲ್ಲ ಯುವಕರು, ಹಿರಿಯರು, ತಾಯಂದಿರು ನಿಂತು ನನ್ನ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವು ಆ ಮತಗಳ ಚಲಾವಣೆ ಆಗುವಂಗೆ ಮಾಡಬೇಕು. ನಾವೇನು ಅಲ್ಪಸಂಖ್ಯಾತರು ನಮ್ಮ ಪಕ್ಷದ ಬಗೆಗೆ, ನನ್ನ ಬಗೆಗೆ ವಿಶೇಷ ಪ್ರೀತಿಯನ್ನು ಇವತ್ತ ನಾವು ತಗೊಂಡಿರಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಏನು ಸಹಾಯ ಮಾಡುವ
ನಾಯಕರೇ ಐತ್ರಿ 14ನೇ ವರ್ಷ ನಡೆದೈತಿ. ಏನೋ ಒಂದ್ ಸ್ವಲ್ಪ ದಾರಿ ಬಂದೇನಿ. ಮುಸಲ್ಮಾನರು ಒಳಗೆ ಬಂದ ಬೆಳಿಗ್ಗೆ ಅವ್ರ ಪಾಟೀಲ್ ಅದಾರಿ ನಮ್ಮ ಮಾಡಿದ ಉಸ್ತುವಾರಿ ಏನಾಗಬೇಕಮ್ಮ ನನಗೇನಿಲ್ರಿ. ತಿಂಗಳ 1,000 ರೂಪಾಯಿ ಮನೆನೂ ಹೋತ್ರಿ, ಎತ್ಲಾಗ ಎಲ್ಲಾನು ಹೋತ್ರಿ. ತಿಂಗಳ 1,000 ರೂಪಾಯಿ ಹಚ್ಚಿ ಕೊಟ್ರೆ ಏನೋ ಒಂದು ಪುಣ್ಯ ಬರ್ತದೆ. ಈಗ ಕಾಲ್ ಹೋಗ್ಬಿಟ್ಟೈತ್ರಿ. ಅದೊಂದು ಅಪ್ಲಿಕೇಶನ್ ಈ ಒಂದು ತಿಂಗಳು ಏನೂ ಆಗೋದಿಲ್ಲ. ನಾವು ಅಂದ್ರೂ ಆಗೋದಿಲ್ಲ. ಅವ್ರಿಗೂ ಈಗ ಈ ಕೆಲಸ ಮಾಡಂದ್ರ ಚುನಾವಣೆ ಕೆಲಸದಾಗ ಅಷ್ಟೇನ ಓಡಾಡ್ತಾರ ಹೊರತು ಇದು ಯಾವುದು ಮಾಡೋಕ್ಕಾಗಲ್ಲ. ಒಂದು ಇದು ಇಲೆಕ್ಷನ್ ಮುಗಿದ ಮೇಲೆ ಕಾಲ ಇದ್ದ ನೀನು ಜವಾಬ್ದಾರಿ ಅಪ್ಲಿಕೇಶನ್ ಹಾಕಿಸಿ ಸರ್ ಮೊನ್ನೆ ಬರ್ಸಿ ಸರ್ ಮೊನ್ನೆ ಪಾರ್ಟಿ ಬಡಿಸಿದೆ ಸರ್ ಇನ್ನೂ ಕೆಲವು ಅದಾವ ಸ್ವಲ್ಪ ಮನೆ ವಿಚಾರವಾಗಿ ಇಷ್ಟೇ ಹೇಳ್ತೇವೆ ನಾವು. ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಒಂದು ಕಾನೂನನ್ನ ಈಗ ಮಾಡ್ತಾ ಇದ್ದದ್ದು ತಮಗೆಲ್ಲ ಗೊತ್ತು. ಗ್ರಾಮೀಣ ಭಾಗಕ್ಕೆ ಮಾಡಬೇಕು ಅಂತ ಒಂದು ಚಿಂತನೆ ಐತಿ. ಅದನ್ನ ನಾವು ಮುಂದುವರಿಸಿ ಪಟ್ಟಣದೊಳಗ ಏನು ಬಡವರೆಲ್ಲಾರ ಆ ಬಡವರಿಗಾಗಿ ಆ ಕಾನೂನು ಮುಂದೆ ಬರಬೇಕು ಅಂತ ಹೇಳಿ. ಏನ್ ಆ ಕಾನೂನು ಅಂದ್ರೆ ಯಾರಿಗೆ ಮನಿ ಇಲ್ಲ, ಮನೇನು ಇಲ್ರಿ, ಆ ಮನಿ ಇಲ್ಲವ್ರಿಗೆ ಮನಿನ ಹಕ್ಕಂತೇಳಿ ಸಿಗ್ಬೇಕು ಅಂತ ಕಾನೂನು ಮಾಡ್ತಾ ಇದ್ದಾರೆ. ಬಡವರಿಗಾಗಿ ಮನೆ ಇದ್ದವ್ರಿಗೆ ಮನೆ ಹಕ್ಕಾಗಿ ಸಿಗಬೇಕು ಅಂತೇಳಿ. ಯಾಕೆ ನಿಮ್ ಬ್ಯಾಂಕಿನ ಅಕೌಂಟ್ನಾಗ ರೊಕ್ಕ ಇತ್ತು ಅಂದ್ರೆ ಆ ಅಕೌಂಟ್ನಾಗ ರೊಕ್ಕ ನೀವು ತಕ್ಕೊಳಕ್ ಹೆಂಗ ಹಕ್ಕು ಪ್ರಾಪ್ತ ಇರ್ತೈತಿ, ಹಂಗ ನಮ್ಮ ಬಡವರಿಗೆ ಮನಿ ಇಲ್ಲ ಅಂದ್ರ ಮನಿ ನನ್ಗೆ ಕೊಡು ಅಂತೇಳಿ ಸರ್ಕಾರಕ್ಕೆ ಕೇಳುವಂತ ಆ ಹಕ್ಕು ಪ್ರಾಪ್ತ ಮಾಡ್ತಕ್ಕಂಥ ಒಂದು ಕಾನೂನನ್ನ ತರ್ತಕ್ಕಂಥ ದೊಡ್ಡ ಕೆಲಸ ನಡೆದಿದೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ. ಗದಗ ಮತಕ್ಷೇತ್ರದೊಳಗ ಇನ್ನೂ 4-5 ಸಾವಿರಕ್ಕೂ ಹೆಚ್ಚು ಮನೆಗಳು ಬೇಕಾಗ್ತವೆ. ಕನಿಷ್ಠ 5,000 ಮನೆಗಳನ್ನ ನಾವು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬಡವರು ಏನು ಇವತ್ತು ಮನೆ ಅಂತಾರ ಆ ಪ್ರೆಷರ್, ಆ ಒತ್ತಡ ಕಡಿಮೆ ಆಗ್ತೈತಿ. ಆ 5,000 ಮನೆಗಳನ್ನ ಕಟ್ಟುವಂತ ದೊಡ್ಡ ಕನಸನ್ನ ನಾನು ಕಾಣ್ತಾ ಇದ್ದೀನಿ. ಆಶೀರ್ವಾದದಿಂದ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ್ರೆ 2 ವರ್ಷದಾಗ ನಮ್ಮ ಗದಗಿನ ಬಡವರಿಗೆ 5,000 ಬಡವರಿಗೆಲ್ಲ ಮನೆ ಕೊಡತಕ್ಕಂಥ ಕೆಲಸ ಮಾಡಿ 24ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಗೂ ಮಹಿಳೆಯರೇ, ಮಾತೆಯರೇ, ಅಕ್ಕ ತಂಗಿಯರೇ, ಜಮಾತಿನ ಹಿರಿಯರೇ, ಇಷ್ಟೊತ್ತು ತಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಾವುಗಳನ್ನು ಕೇಳಿದ್ದೀರಿ. ಇನ್ನು ಮುಂದಿನ ಆಶ್ವಾಸನೆಗಳನ್ನು ನಮ್ಮ ನಾಯಕರಾದ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಮುಂದೆ ಹೇಳಿದ್ದಾರೆ. ಅದನ್ನ 100% ಅವರು ಮಾಡ್ತಾರೆ ಅಂತ ಹೇಳಿ ನಮ್ಗ ವಿಶ್ವಾಸ ಇದೆ. ಅದೇ ವಿಶ್ವಾಸವನ್ನು ನಾವು ಆ ಭಗವಂತನಲ್ಲಿ ಕೇಳಿಕೊಂಡು ಈ ಬಾರಿ ನಮ್ಮ ಈ ಭಾಗದಲ್ಲಿ 2-3 ಉಳಿಯಲ್ಲಿ 350 ಮತಗಳು, ಅದನ್ನು ಒಂದು ಮತವನ್ನು ಇತ್ತಾಗತ್ತಾಗ ಹಾಕ್ಲಕ್ ಇದು ಮಾಡಲಾರ್ದೆ, ವೇಸ್ಟ್ ಮಾಡಲಾರ್ದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಂಪೂರ್ಣವಾದಂತಹ ಮತಗಳನ್ನು ಹಾಕ್ತೀವಿ ಅಂತ ಹೇಳಿ ನಮ್ಮ ಓಣಿಯ ಜಮಾತಿನ ಪರವಾಗಿ ಹಾಗೂ ನಮ್ಮ ಮಾತು ಮುಗಿಸಿ ಸಭೆಯನ್ನು ಇಲ್ಲಿಗೆ ವಿಸ್ತರಿಸಲಾಗುತ್ತದೆ. ಎಸ್ ಕೆ ಪಾಟೀಲ್ ರವರೇ ನಡೆದಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ರೆ, ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಯುವಕ ಸ್ನೇಹಿತರೆ, ಹಿರಿಯರು, ನಮಗೆ ಎಲ್ಲಿಂದ ಆನಂದ
ಯಾಕಂದ್ರೆ ನಾವು ನಿಮ್ಮನ್ನ ನಮಗೆ ಬೆಂಬಲ ಮಾಡ್ರಿ, ಮದತ್ ಮಾಡ್ರಿ, ನಮ್ಮ ಕೈ ಹಿಡೀರಿ, ನಮ್ಗೆ ವೋಟ್ ಹಾಕಿಸ್ರಿ ಅಂತೇಳಿ ನಮ್ಮ ಮನವಿ ನಾವು ಸಲ್ಲಿಸಿದ ಮೇಲೆ ವಿಚಾರ ಮಾಡೋಣ್ರಿ. ಅದಕ್ಕೆ ಇದು ಹಿಂಗೆ ನೀವು ಮಾಡ್ತೀನೋ ಅಥವಾ ಹಂಗೆ ಮಾಡ್ತಿದ್ರೆ ನಾವು ನಿಮಗೆ ಬೆಂಬಲಿಸ್ತೀವಿ, ಹಿಂಗೆ ಚರ್ಚೆ ಮಾಡೋ ಒಂದು ಸಾಮಾನ್ಯ ಪದ್ಧತಿ ಈಗ ಬಿದ್ದದ. ಅಂತ ಒಂದು ವಾತಾವರಣದೊಳಗೆ ಈ ಪ್ರತಿಷ್ಠಿತ ಮತಕ್ಷೇತ್ರದಲ್ಲಿ ನಾವು ಬರೀ ನಿಮಗೆ ಬಂದು ನಮಸ್ಕಾರ, ಗುಡ್ ಈವ್ನಿಂಗ್ ಅಂತ ಇಷ್ಟ ಅಂದೇವಿ. ತಾವು ಒಬ್ಬೊಬ್ರು ಒಂದೊಂದು ಶಬ್ದ, ಹಾಜಿ ಸಾಹೇಬರು ತಾವೆಲ್ಲ ಏನು ವ್ಯಕ್ತ ಮಾಡಿದ್ದೀರಿ ಮನದಾಳದಿಂದ, ಒಡಲಾಳದಿಂದ, ಆ ಮಾತುಗಳು ನಮ್ಮನ್ನ ಬಹಳಷ್ಟು ಹಂಬಲ್ ಮಾಡಿವೆ. ನಿಮ್ಮ ಆ ದೊಡ್ಡ ಸ್ಥಾನಕ್ಕೆ, ಹೃದಯ ವೈಶಾಲ್ಯತೆಗೆ ನಾವು ಹೆಚ್ಚು ಧನ್ಯನ್ನೇ ಭಾವದಿಂದ ನಿಮಗೆ ನನಗರಿದಿದೆ. ನಮ್ಮ ದೇಶದ ಒಗ್ಗಟ್ಟು, ನಮ್ಮ ದೇಶದಲ್ಲಿ ಭ್ರಾತೃತ್ವ ಭಾವನೆ, ನಮ್ಮ ದೇಶದಲ್ಲಿ ಶಾಂತಿ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಸಂಘಟನೆ. ಬರೀ ನಮ್ಮ ದೇಶದೊಳಗೆ ಮಾತ್ರವಲ್ಲ, ಜಗತ್ತಿನೊಳಗೆ ಭ್ರಾತೃತ್ವ ಭಾವನೆ ಉಳಿಬೇಕು ಅಂದ್ರೆ ನಮ್ಮ ದೇಶ ಕಾಂಗ್ರೆಸ್ಸಿನ ಆಡಳಿತದೊಳಗಿರಬೇಕು. ಅದರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯೊಳಗೆ ಏನೊಂದು ಜಾತ್ಯತೀತ ಭಾವನೆಗಳನ್ನ ನಾವು ಕುದುರಿಸ್ತಾ ಇದ್ದೀವಿ, ಅವು ಮಾತ್ರ ನಮ್ಮ ಸಮಾಜದಲ್ಲಿ ಒಂದು ಶಾಂತವಾದ ವಾತಾವರಣ ಸೃಷ್ಟಿಗೆ ಕಾರಣ ಆಗ್ತವೆ. ಅದನ್ನ ಅಲ್ಪಸಂಖ್ಯಾತ ನಾಯಕರು ಅರ್ಥ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುಂದುವರೆದ ವರ್ಗಗಳು, ಹಿಂದೂ ಸಮಾಜ, ಕ್ರಿಶ್ಚಿಯನ್ ಸಮಾಜ, ಯಾವುದೇ ಸಮಾಜ ಇರಲಿ, ಇವತ್ತು ಗುಜರಾತದಂತ ಮಾದರಿಯ ಹಿನ್ನೆಲೆಯೊಳಗ ಏನು ಅವಶ್ಯ ಇದೆ ನಮ್ಮ ದೇಶಕ್ಕೆ. ಬಿಹಾರದ ಮುಖ್ಯಮಂತ್ರಿ NDAದ ದೊಡ್ಡ ಪಾರ್ಟ್ನರ್, NDAದೊಳಗೆ ಇದ್ರ ಪ್ರಧಾನಮಂತ್ರಿ ಹುದ್ದೆಗೆ ಅದು ಮೋದಿ ಇರ್ಬೋದು, ಅದ್ವಾನಿ ಇರ್ಬೋದು, ಅವ್ರ ಜೊತೆಗೆ ಪೈಪೋಟಿ ಮಾಡ್ತಕ್ಕಂಥ ಆ ಒಬ್ಬ ನಮ್ಮ ನಿತೀಶ್ ಕುಮಾರ್ ಇವತ್ತು NDA ಸಂಘಟನೆಯ ಹೊರಗೆ ಬರ್ತಾ ಇದ್ದಾರೆ. ಕಾರಣ ಅಂದ್ರೆ ಮೋದಿ ಅಂತ ಆ ಒಬ್ಬ ಫಂಡಮೆಂಟಲಿಸ್ಟ್ ಅನ್ನ, ಜಾತಿವಾದಿಯನ್ನ, ಯಾರು ಹಿಂಸೆಯ ಮೂಲಕ ಜನರನ್ನ ಹತ್ತಿರ್ತೇನೆ ಅನ್ನುವಂತ ಆ ಸೊಕ್ಕಿದೆ, ಅವನನ್ನ ನೀವು ಮುಂದೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು NDAದಿಂದ ಹೊರಗೆ ಹೋಗ್ತೀನಿ ಅಂತ ಹೇಳುವಂತ ಒಂದು ರಾಜಕೀಯ ನಿಲುವನ್ನ ಮಾನ್ಯ ನಿತೀಶ್ ಕುಮಾರ್ ತೆಗೆದುಕೊಳ್ತಾ ಇದ್ದಾರೆ. ನಾನು ಯಾಕೆ ಆ ಪ್ಲೇನ್ ಅನ್ನ ನಮಗೆ ಬಹಳಷ್ಟು ನೇರವಾಗಿ ಸಂಬಂಧ ಇರದೇ ಇದ್ರೂ ಸಹಿತ ಅದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ, ದೇಶದಲ್ಲಿ ಅಂತ ವಾತಾವರಣ ಬರೋಕ್ಕಿಂತ ಮೊದಲನೇ ನಾವು ಕೆಲವಾರು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷ ಮೊದಲೇನು ಒಂದು ದೊಡ್ಡ ಶಕ್ತಿ ಆಗಿತ್ತು. ಎಲ್ಲ ಕಾರ್ನರ್ನೊಳಗೂ ಕಾಂಗ್ರೆಸ್ ಕಾಂಗ್ರೆಸ್ ಅಂತ. ಯು ಗೋ ಟು UP, ಬಿಹಾರ್ or any northern states, everywhere it was Congress. But it is not so now. ಬಿಹಾರದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್, ಅಲ್ಲಿ ಪ್ರಾದೇಶಿಕ ವ್ಯವಸ್ಥೆ ಕಾರಣ ನಮ್ಮ ಮೊದಲನೇ ಶಕ್ತಿ ಉಳಿದಿಲ್ಲ. ಅಂತ ಸಂದರ್ಭದಲ್ಲಿ ಕರ್ನಾಟಕದಂತ ರಾಜ್ಯದಿಂದ ಹೆಚ್ಚಿನ ಶಕ್ತಿ ಕಾಂಗ್ರೆಸ್ಗೆ ಇವತ್ತು ಬರಬೇಕಾಗಿದೆ. ನಮ್ಮ ರಾಷ್ಟ್ರ ಮಟ್ಟದೊಳಗೆ ಕಾಂಗ್ರೆಸ್ ಪಕ್ಷ ಮತ್ತೆ UPA 3 ಕಾಂಗ್ರೆಸ್ನ ನಮ್ಮ ರಾಷ್ಟ್ರದೊಳಗೆ ಸಂಪೂರ್ಣ ಆಡಳಿತ ಮಾಡಬೇಕು ಅಂತ ನಮ್ದು ಆಶೆ ಐತಿ ಖರೆ. ಆದ್ರೆ ದೇಶದಲ್ಲಿ ಅಲ್ಲಲ್ಲಿ ಪ್ರಾದೇಶಿಕ ಪಕ್ಷಗಳು ಮೇಲೆ ಬರ್ತಾ ಇರೋದ್ರಿಂದ ಕನಿಷ್ಠ ಪಕ್ಷ UPA ಸರ್ಕಾರಗಳೇ ಇರಬೇಕು, UPA 3 ಇರಲೇಬೇಕಾಗುತ್ತೆ. ಆ ಹಿನ್ನೆಲೆಯೊಳಗೆ ನಾವು ಈ ಒಂದು ರಾಜ್ಯದ ಚುನಾವಣೆಯನ್ನು ನೋಡಬೇಕು. ಇಲ್ಲಿ ಇಂಟೆಲೆಕ್ಚುಯಲ್ಸ್ ನನಗೆ ಕಾಣ್ತಾ ಇರೋದ್ರಿಂದ
ನಾನು ಹಲವು ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ನಾನು ಬೆರೆಸಲೇಬೇಕಾಯ್ತು ಅಂತೇಳಿ ನಾನು ಭಾವಿಸ್ಕೊಂಡೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಯಾರು ನಮ್ಮ ಮೇಲೆ ಯಾರು ಸಿಟ್ಟಿದ್ರೆ ಶ್ರೀಮಂತರು ಸಿಟ್ಟದಾರ. ನಮ್ಮ ಬಳಗನವ್ರ ಗುರಣ್ಣವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಖರೆ, ಆದ್ರೆ ಸಿಟ್ಟಿ ಅಂದ್ರೆ ಸ್ವಲ್ಪ ಇದ್ರೆ ಅವ್ರು ನಮ್ಮ ಮೇಲೆ ಇರ್ತದ. ಯಾಕಿರ್ತಂದ್ರೆ ಅವರು 100 ಎಕರೆ ಭೂಮಿನ ನಾವು ಅವರು ಭೂಮಿ ಒಡೆಯರಿದ್ರು, ಆ ಭೂಮಿ 54 ಎಕರೆಗಿಂತ ನಿಂದ ಹೆಚ್ಚಿಗೆ ಇರಬಾರದು ಅಂತೇಳಿ 54ಕ್ಕಿಂತ ಹೆಚ್ಚಿಗೆ ಇದ್ದದ್ದು ಅಷ್ಟು ನಾವು ಸರ್ಕಾರದವ್ರು ತಗೊಂಡ್ವಿ. ಕಳೆದುಕೊಂಡವ್ರಾದ್ರ ಅವ್ರಿಗಿರ್ತಕ್ಕಂಥ ಆ ಸಮಾಜವಾದಿ ಭಾವ, ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿಯಿಂದ ಅದು ನನ್ನ ಆಸ್ತಿ ಹೋದ್ರು ಪರವಾಗಿಲ್ಲ, ದೇಶಕ್ಕೆ ಒಳ್ಳೇದಾಯ್ತು, ರಾಜ್ಯಕ್ಕೆ ಒಳ್ಳೇದಾಯ್ತು, ರೈತರಿಗೆ ಒಳ್ಳೇದಾಯ್ತು, ಉಳುವವನಿಗೆ ಭೂಮಿ ಸಿಕ್ತು, ಉಳುವ ಒಡೆಯರಾದ ಅನ್ನುವ ಆ ದೊಡ್ಡಸ್ತರ ಹೃದಯ ವೈಶಾಲ್ಯತೆಯಿಂದ ಅವರು ಒಪ್ಕೋಬಹುದು. ಆದ್ರೆ ನಮಗ ಸಿಟ್ಟು ಯಾರಾದ್ರು ಅಂದ್ರೆ ಉಳ್ಳವರಾಗಿತ್ತು. ನಾವು ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಅಧಿಕಾರ ಸಿಗಬೇಕು, ಪರಿಶಿಷ್ಟರಿಗೆ ಅಧಿಕಾರ ಸಿಗಬೇಕು, ಬಡವರಿಗೆ ಅಧಿಕಾರ ಸಿಗಬೇಕು, ಮಹಿಳೆಯರಿಗೆ ಅಧಿಕಾರ ಸಿಗಬೇಕು ಅಂಥೇಳಿ ನಮ್ಮ ಸಂವಿಧಾನದ 73-74ನೇ ಕಲಮನ್ನ ಆರ್ಟಿಕಲ್ 73-74 ಅಮೆಂಡ್ಮೆಂಟ್ ಮಾಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡಿ ಇವತ್ತು ನಮ್ಮ ಮುನ್ಸಿಪಾಲಿಟಿಯೊಳಗ ಒಬ್ಬ ಹರಿಜನ ಸಹೋದರ ಅಧ್ಯಕ್ಷ ಆಗ್ತಾರೆ, ಮಹಿಳೆ ಒಬ್ಳು ಅಧ್ಯಕ್ಷ ಆಗ್ತಾರೆ, ಹಿಂದುಳಿದವರೊಬ್ರು ಅಧ್ಯಕ್ಷ ಆಗ್ತಾರೆ. ಇವತ್ತು ಜಿಲ್ಲಾ ಪಂಚಾಯತಿ ಒಳಗ ಅಧ್ಯಕ್ಷ ಆಗ್ತಾರೆ ಮಹಿಳೆ, ಹಿಂದುಳಿದವರು ಅಧ್ಯಕ್ಷ ಆಗ್ತಾರೆ. ನಮ್ಮ ಗದಗ ತಾಲೂಕಾ ಪಂಚಾಯತಿಯೊಳಗ ಒಬ್ಬ ಅಲ್ಪಸಂಖ್ಯಾತ ಕೆರೂರ್ ಅನ್ನೋರು ಇವತ್ತು ಅಧ್ಯಕ್ಷ ಆಗ್ತಾರೆ. ನಮ್ಮ ದೇಶದೊಳಗ ಈ ಸ್ಥಳೀಯ ಸಂಸ್ಥೆಗಳೊಳಗ ಪಂಚಾಯತಿ ಇರಲಿ, ತಾಲೂಕು ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಮುನ್ಸಿಪಾಲಿಟಿ ಇರಲಿ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಡೋದಂದ್ರೆ ಬಹಳ ಕಠಿಣ. ನಾವು ಯಾರು ಈ ಪವರ್ ಪೊಲಿಟಿಕ್ಸ್ ದಲ್ಲಿ ಸಮೀಪ ಬಂದಿರಿ, ನಿಮಗ್ ಗೊತ್ತಿದೆ, ಮುಸಲ್ಮಾನರಿಗೆ ಅಧಿಕಾರ ಕೊಡೋ ಮುಂದೆ ಯಾರು ಅದನ್ನು ಕೊಡಿಸ್ತಿರ್ತಾರ ಅವ್ರ ಮೇಲೆ ಎಂತ ಪ್ರೆಷರ್, ಎಷ್ಟು ಒತ್ತಡ ತರ್ತಿರ್ತಾರೆ. ನಿಮ್ ಓಟ್ ನಮಗ್ ಬೇಕು, ನೀವಿರ್ಲಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ನವ್ರು ಆಸೆ ಬರಂಗಿಲ್ಲ, ಆ ಮಾತು ಬೇರೆ. ಆದ್ರೆ ನಾವು ನಿಮಗ್ ಸೀಟ್ ಕೊಡ ಮುಂದೆ ಅವ ಗೆಲ್ತಾನೋ ಸೋಲ್ತಾನೋ, ಆ ಮುಸಲ್ಮಾನರವಾದ್ರೂ ಓಟ್ ಹಾಕ್ತಾರ ಇಲ್ಲ. ಅದಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ ಬಂದಾಗ ಅಧ್ಯಕ್ಷನ್ ಮಾಡೋದು ಬಂತು ಅಂದ್ರೆ ಅವ್ನ್ ಮತ್ತೊಬ್ಬನ್ ಮಾಡೋನು, ಇವ್ನ್ ಮಾಡೋನು, ಅವ್ನ್ ಮಾಡೋನು ಅಂತ ಹೇಳಿ ಒತ್ತಡಗಳು ಇರ್ತಾವ. ಆದ್ರೆ ನಾವು ನಮ್ಮ ಗದಗಿನವ್ರಿಗೆ ನಾವು ಹೇಳೋದಾದ್ರೆ, ನಮ್ಮ ದೇಶದ, ನಮ್ಮ ರಾಜ್ಯದೊಳಗೆ, ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ಒಬ್ಬ ಅಲ್ಪಸಂಖ್ಯಾತನನ್ನ ತಾಲೂಕ್ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದು ಗದಗ ಕಾಂಗ್ರೆಸ್ನವರು, ಇಲ್ಲಿರ್ತಕ್ಕಂಥ ನಮ್ಮ ಗದಗ ಕಾಂಗ್ರೆಸ್ ನಾಯಕರು ಮಾಡಿದ್ರು ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳ್ತೀವಿ. ನಾವು ಕಾಂಗ್ರೆಸ್ನವ್ರು ನಮ್ದು ಅಧಿಕಾರ ಇದ್ರೆ ಹೆಂಗಿರುತ್ತೆ. ನಾ ಯುವಕ ಸ್ನೇಹಿತರಲ್ಲಿ ಹೇಳ್ತೀನಿ, ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿತ್ತು 1999ರಿಂದ 2003ರ ಅಂತ್ಯದವರೆಗೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನು 33 ಮಂದಿ ಇದ್ರು. ನೀವು ಲೆಕ್ಕ ಹಾಕ್ರಿ, ನೀವು ಯಾರ್ಯಾರು ಅವತ್ತ ಇದ್ದವರು: ಅಬ್ದುಲ್ ಹಕೀಂ ಹಿಂಡಸಗಿರಿ, ಸಗೀರ್ ಅಹಮದ್, ತನ್ವೀರ್ ಶೇಟ್, ನಫೀಜಾ ಫಜಲ್, ನಮ್ಮ ಬೆಂಗಳೂರಿನ ರೋಷನ್ ಬೇಗ್, ಒಂದೇ ಕ್ಯಾಬಿನೆಟ್ ಒಳಗೆ we were 9 ಇದನ್ನಪ್ಪ कमरुल इस्लाम एस.एम. कृष्णा कैबिनेट में जो हमारा उस्ताद these are the ministers. बाद में वो हमारा जफर खान भंडारी,
ನಾ ಯಾಕೆ ಈ 8-9 ಹೆಸರು ಪ್ರಯತ್ನ ಮಾಡಿದೆ ಅಂದ್ರೆ 5 ವರ್ಷದ ಬಿಜೆಪಿ ಸರ್ಕಾರ ಇತ್ತಲ್ಲ, ನಿಮ್ದು ಯು ಆರ್ ನೆಕ್ಸ್ಟ್ ಬಿಗ್ಗೆಸ್ಟ್ ಟು ಲಿಂಗಾಯತ್ ಕಮ್ಯುನಿಟಿ. ನಿಮ್ಗೆ ರಿಪ್ರೆಸೆಂಟೇಷನ್ ಎಷ್ಟಿತ್ತು? ಶಾಸನಸಭೆಯೊಳಗೆ ನಿಮ್ಗೆ ರಿಪ್ರೆಸೆಂಟೇಷನ್ ಎಷ್ಟೈತಿ? ನಾವು ಇವತ್ತು 17 ಸೀಟ್ ಕೊಟ್ಟಿವಿ. ನಾವು ನಮ್ಗೆ ಗೊತ್ತಿದೆ ಕೆಲವು ನಾವು ಗೆಲ್ಲೋದಿಲ್ಲ ಅಂತ ಹೇಳಿ ನಾವು ಈಗಾಗಲೇ ನಿರ್ಣಯಕ್ಕೆ ಬಂದೇವಿ. ಯಾಕಂದ್ರೆ ಯಾರು ಕಾಂಗ್ರೆಸ್ಸಿನ ಮನೋಭಾವದಿಂದ ನಿಮ್ಮನ್ನು ಬೆಂಬಲಿಸಬೇಕಾಗಿತ್ತು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕಾಗಿತ್ತು, ಅವರೇ ಅಲ್ಲೇ ಹದಗೆಡಿಸ್ತಾ ಇದ್ದಾರೆ. ಸ್ವಲ್ಪ ತೊಂದರೆ ಆಗ್ಬೋದು, ಪರವಾಗಿಲ್ಲ. ಬಟ್ ಐ ಶುಡ್ ಗಿವ್ ದಟ್ ರಿಪ್ರೆಸೆಂಟೇಷನ್ ಟು ಯು. ಐ ಶುಡ್ ಗಿವ್ ದಟ್ ಅಪರ್ಚುನಿಟಿ ಟು ಯು. ಅಲ್ಪಸಂಖ್ಯಾತರಿಗೆ ರಾಜಕೀಯ ಅಧಿಕಾರ ಕೊಡುವುದು ಕಾಂಗ್ರೆಸ್ಗೆ ಸರಿಸಾಟಿ ಅಲ್ಲ. ಕಾಂಗ್ರೆಸ್ ಚಿಂತನೆ ಮಾತಾಡುವವರು ಸಹಿತ ಯಾರು ಇಲ್ಲ. ಅದು ಕಾಂಗ್ರೆಸ್ಸಿನ ದೊಡ್ಡತನ. ಆದ್ರಿಂದ ಕಾಂಗ್ರೆಸ್ ಅನ್ನ ತಾವು ಅಪ್ಕೊಡ್ರಿ. ನಾವು ಗದಗ ಮಟ್ಟದವ್ರು ಹೇಳೋದಾಗ ನಮಗೆ ದೊಡ್ಡದು ಯಾವ ಸಂದರ್ಭದಲ್ಲಿ ನಮ್ಮನ್ನು ಟೆಸ್ಟ್ ಮಾಡ್ತೀರಿ ನೀವು? ಭಾಷಣ ಮಾಡೋ ಮುಂದೆ ಟೆಸ್ಟ್ ಮಾಡೋದಲ್ಲ. ಅಥವಾ ಬ್ಯಾಲೆನ್ಸಿಂಗ್ ಇತ್ತಪ್ಪ, ಒಬ್ಬ ಮುಸಲ್ಮಾನ್ ಓಟ್ ಹಾಕಿದಾಗ ಅಧ್ಯಕ್ಷಗಿರಿ ಬರ್ತಿತ್ತು, ಅದಕ್ಕೆ ಆ ಅಧ್ಯಕ್ಷಗಿರಿನ ಅಥವಾ ನಮ್ಮ ಮುನ್ಸಿಪಾಲಿಟಿ ಒಳಗೆ ಉಪಾಧ್ಯಕ್ಷಗಿರಿ ರಿಸರ್ವೇಶನ್ ಇತ್ತು, ಅವಾಗ ನಾವು ನಿಮ್ಗೆ ಉಪಾಧ್ಯಕ್ಷಗಿರಿ ಕೊಟ್ಬಿಟ್ವಿ ಅಂದ್ರೆ ಅದು ನಮ್ಮ ಕಮಿಟ್ಮೆಂಟ್ ಅಲ್ಲ. ಅದು ಒಂದು ಕಮಿಟ್ಮೆಂಟ್ ಖರೆ. ಆದ್ರೆ ನಮಗ್ ಬೇಕಾಗ್ಲಿ ಬೇಡಾಗ್ಲಿ ಅದನ್ನ ನಾವು ಕೊಡಬೇಕಲ್ಲ. ಅದಕ್ಕೆ ಬಹಳ ದೊಡ್ಡದು ನಾವು ತಿಳ್ಕೊಳಂಗಿಲ್ಲ. ಯಾವಾಗ ನಾನು ಉಸ್ತುವಾರಿ ಸಚಿವರಾಗಿದ್ದೆ, ಕಾಂಗ್ರೆಸ್ ಸರ್ಕಾರ ಇತ್ತು, ಸನ್ಮಾನ್ಯ DR ಪಾಟೀಲ್ರು ಶಾಸಕರಾಗಿದ್ರು, ಆ ಸಂದರ್ಭದೊಳಗ ನಾವು 14,000 ಮನೆ ಕಟ್ಸಿದ್ವಿ. ಗದಗಿನೊಳಗನ 9,000 ಮನೆ ಕಟ್ಸಿದ್ವಿ. ನಾವು 9,000 ಮನೆ ಕಟ್ಸಿದ್ವಲ್ಲ, HK ಪಾಟೀಲ್ರ ಅವ್ರು ಕಟ್ಸಿರಲ್ಲ. ಅದರೊಳಗೆ DR ಪಾಟೀಲ್ರು ನೀವು ಕೂಡಿ ನಮ್ಮ ಅಲ್ಪಸಂಖ್ಯಾತರಿಗೆ ಎಷ್ಟು ಮನೆ ಕೊಟ್ಟಿರಿ ಅಂತ ಕೇಳಿದ್ರೆ, ಅವಾಗ ಅಂಕಿ ನಿಮ್ಮ ಮನಸ್ಸಿಗೆ ಒಪ್ಪುವಂಗಿದ್ರ ನೀವು HK ಪಾಟೀಲ್ ಯು ಆರ್ ಫ್ರೆಂಡ್ ಆಫ್ ಮೈನಾರಿಟಿ, ಯು ಆರ್ ಫ್ರೆಂಡ್ ಆಫ್ ಮುಸ್ಲಿಂ, DR ಪಾಟೀಲ್ ಮುಸ್ಲಿಂ ಅಂತ ಹೇಳ್ಬೋದು. ನಮಗೆ ಏನು ಟೀಕೆ ಇತ್ತು ಅಂದ್ರ, ಏನ್ರಿ ಅರ್ಧ ಮುಸಲ್ಮಾನರಿಗೆ ಕೊಟ್ಬಿಡ್ತೀರಲ್ಲ ನೀವು ಮನಿ? 12ನೇ ಬಡವರು ಮುಸಲ್ಮಾನರ, 12ನೇ ಬಡವರು ಮನಿ ಇಲ್ದವ್ರ, ಮತ್ತ ಅವ್ರಿಗೆ ಮನಿ ಇಲ್ಲ, ಅದಕ್ಕೆ ಅವ್ರು ಹೆಚ್ಚಿಗೆ ಹೋಗ್ತಾವಪ್ಪ ಅಂತ ಲೆಕ್ಕ ಮಾಡಿ ಹೇಳ್ಬೇಕಾಗಿತ್ತು. ಅಂದ್ರೆ ಇತರರು ಸಹಿತ ನಮ್ಮ ಮೇಲೆ ಕೈ ಮಾಡುವಷ್ಟು ನಾವು ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀವಿ. ನಾವು ನಿಮ್ಗೆ ಕೊಟ್ಟಿದ್ದು ನಿಮ್ಮ ಅರ್ಹತೆ ಮೀರಿ ಕೊಟ್ಬಿಟ್ವಿ ಅಂತಲ್ಲ, ನಿಮಗೆ ಅಷ್ಟು ಕೊಡ್ಬೇಕಾದಷ್ಟು ನ್ಯಾಯಯುತವಾಗಿತ್ತು. ಆ ನ್ಯಾಯವನ್ನ ನಾವು ಪ್ರಾಮಾಣಿಕವಾಗಿ ಅಲ್ಪಸಂಖ್ಯಾತರಿಗೆ ಮಾಡಿದ್ವಿ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳ್ತೀವಿ. ನಾನು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಭಾಗಕ್ಕೆ ಹೋಗಲಿ, ಮೈನಾರಿಟೀಸ್ ಲವ್ ಮೀ, ಮೈನಾರಿಟೀಸ್ ಟ್ರೀಟ್ ಮೀ ಆಸ್ ದೇರ್ ಫ್ರೆಂಡ್. Not because you all love me, because I stood by them, whether it was in giving ticket to them or whether it was making them ministers in the cabinet when I had the upper hand. I had my voice which was running like a writ. ನನ್ನ ಮಾತು SM ಕೃಷ್ಣ ಕೇಳುವಾಗ, ಯಾವಾಗ ಸೋನಿಯಾ ಗಾಂಧಿ ಅವರು HK ಪಾಟೀಲ್ರು ನೀವು ಖರ್ಗೆ ಕೂತ್ಕೊಂಡು ಮಿನಿಸ್ಟ್ರಿ ಮಾಡ್ರಿ ಅಂತ ಹೇಳಿ ಏನು ಅವರು ಹೇಳಿದ್ರು, ಅವಾಗ ನಾನು ಅಲ್ಪಸಂಖ್ಯಾತರ ಹೆಸರುಗಳನ್ನು ಏನು ಗಟ್ಟಿಯಾಗಿ ಹಿಡಿದಿದ್ದು ಹೇಳ್ತಿದ್ದೆ. ಅದಕ್ಕೆ ನನಗೆ ರಾಜ್ಯದ ತುಂಬೆಲ್ಲ ಅಲ್ಪಸಂಖ್ಯಾತರು ನನಗೆ ಆ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ನಾನು ಒಂದು ದೊಡ್ಡ ಪ್ರಯೋಗ ಮಾಡಿದೆ. ಅಥಣಿಯೊಳಗೆ ಒಂದು ಮೈನಾರಿಟಿ ಸೀಟ್ ಕೊಟ್ಬಿಟ್ಟಿದ್ರು. ನನ್ನ ಮೇಲೆ ಬಹಳ ವರ್ಗದವರು ಸಿಟ್ಟಾದ್ರು. ಶಹಜಾನ್ ಡೋಂಗರ್ಗಾಂವ್, I got him elected also. That gave me so much of boost.
ಎಸ್ ಎಂ ಕೃಷ್ಣರವ್ರಿಗೆ ಹೋಗಿ ಹೇಳಿದೆ. ಯಾಕಂದ್ರೆ ಎಸ್ ಎಂ ಕೃಷ್ಣ ಹತ್ರ ಹೋಗಿ ಹಲವಾರು ಸಮಾಜದ ಜನ ಏನ್ ನಮ್ಮ ಸಮಾಜ ಹತ್ತಕ್ಕಂತ ಹೇಳಿ ಈ ಮುಸಲ್ಮಾನರು ಕೊಟ್ರಿ, ಮುಸಲ್ಮಾನರಲ್ಲಿ ಬರಾಕ ಸಾಧ್ಯ ಇಲ್ಲ, ಅವ್ರ ವೇಸದಾಗ ಹೋಗ್ತು, ಹಂಗಾತ್ ಹಿಂಗಾತ್ ಅಂತ ಹೇಳಿ 108 ಹೇಳಿದ್ರು. ಆದ್ರೆ ಶಾಹಜಹಾನ್ ಡೋಂಗರ್ಗಾಂವ್ ನಾಟ್ ವಿತ್ ಎ ವೆರಿ ಥಂಪಿಂಗ್ ಮೆಜಾರಿಟಿ, ಆದ್ರೆ ಉತ್ತಮವಾಗಿರ್ತಕ್ಕಂಥ ವೋಟ್ ಪಡೆದು ಆಯ್ಕೆ. ಅವತ್ತ ಎಸ್ ಎಂ ಕೃಷ್ಣ ಹೆಚ್ಚಿಗೆ ನಿಮ್ಮ ಪ್ರಯೋಗ ಇಟ್ ವಾಸ್ ಎಕ್ಸಲೆಂಟ್ ಎಕ್ಸ್ಪೆರಿಮೆಂಟ್. ನಾ ಇನ್ನೊಂದು ಕಡೆ ಉಪ್ಪಾರ ಕೊಡಿಸಿದ್ದೆ ನಾನು. ಈ ಫೇಲ್ಡ್, ಬಟ್ ಯುವರ್ ಎಕ್ಸ್ಪೆರಿಮೆಂಟ್ ಫೇಲ್ಡ್ ಇನ್ ಚಾಮರಾಜನಗರ್, ಬಟ್ ಯುವರ್ ಎಕ್ಸ್ಪೆರಿಮೆಂಟ್ ಇನ್ ಅತನಿ ಸಕ್ಸೀಡೆಡ್. ಗುಡ್, ಇಟ್ ಈಸ್ ರಿಯಲಿ ಗುಡ್ ಅಂತ ಹೇಳಿ ಹೇಳೋ ಮಾತು ಹೇಳಿದೆ. ನಾನು ಯಾಕೆ ಹೇಳಿದೆ ಅಂದ್ರೆ ನಂದು ನಿಮ್ಮ ಜೊತೆಗೆ ಇರ್ತಕ್ಕಂಥ ಸಂಬಂಧವನ್ನ ಹಂಚಿಕೆ ಮಾಡ್ಕೋಬೇಕು. ಬಹಳಷ್ಟು ಜನ ನಾನು ಯುವಕರನ್ನ ನೋಡ್ತಾ ಇದ್ದೀನಿ, ನಿಮಗೆ ಈ ಒಂದು ರಾಜಕೀಯ ಹಿನ್ನೆಲೆ ಗೊತ್ತಿರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರಿಗೂ ಒಂದು ವರದಿ ಒಪ್ಪಿಸ್ದಂಗ ಆತ. ಎಚ್ ಕೆ ಪಾಟೀಲ್ರು ಏನ್ ಮಾಡಿದಿರಿ ನಿಮ್ಮ ಸಾರ್ವಜನಿಕ ಬದುಕಿನೊಳಗ ಅಂತಂದ್ರೆ ನಮ್ದು ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ಬೇಕಲ್ಲ ಅವ್ರ ಹಿರಿಯರಿಗೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟೆ. ನೀವು ಯುವಕರಿದ್ದೀರಿ, ಸಿಇಟಿ ಮೂಲಕ ಏನು ಇವತ್ತ ನಾವು ನಿಮಗೆ ಅವಕಾಶಗಳನ್ನು ಕೊಡ್ತೀವಿ, ಅದು ನಿಜವಾದ ಅವಕಾಶ. ಅಲ್ಪಸಂಖ್ಯಾತ ಯುವಕರಿಗೆ ಕೊಡ್ತಕ್ಕಂಥ ಅವಕಾಶ. ಇವೆಲ್ಲ ನಮ್ಮ ಕಾಂಗ್ರೆಸ್ಸಿನ ಸಾಧನೆ. ಈ ಸಾಧನೆಗಳನ್ನು ನೋಡಿ ನಾವು ನಿಮ್ಮ ಜೊತೆಗೆ ಏನು ಸಾರ್ವಜನಿಕ ಬದುಕಿನೊಳಗೆ ನನ್ನ ತಂದೆಯವರ ಕಾಲದಿಂದ ನನ್ನ ಸಹೋದರರು 4 ಸಲ MLA ಇದ್ದಾಗ, ನಾನು MLC ಇದ್ದಾಗ, ವಿರೋಧ ಪಕ್ಷದ ನಾಯಕ ಮಂತ್ರಿ ಇದ್ದಾಗ ಏನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ, ನಿಮ್ಮ ಜೊತೆಗೆ ನಡ್ಕೊಂಡಿದ್ದೇವೆ. ನಾವು ನಿಮ್ಮ ಸ್ನೇಹಿತರಾಗಿ ಈ